2-3 ದಿನಗಳಿಂದ ಹೋಟೆಲ್ ಉದ್ಯಮಿಗಳ ಮಧ್ಯದಲ್ಲಿ ಚರ್ಚೆ ಇತ್ತು. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ. ಸಿಗ್ತಾ ಇಲ್ಲ ಇನ್ ದ ಸೆನ್ಸ್ ಕಂಪ್ಲೀಟಾಗಿ ಬಂದೇ ಆಗಿಬಿಟ್ಟಿದ್ದಾವೆ ಅಂತಲ್ಲ, ಕೊರತೆ ಕಾಡ್ತಾ ಇದೆ. ನೆನ್ನೆ ಅದು ಅಧಿಕೃತ ಆಯಿತು. ಹೋಟೆಲ್ ಮಾಲೀಕರುಗಳ ಸಂಘದವರು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡುವುದರೊಂದಿಗೆ ಇವತ್ತು ಪರಿಸ್ಥಿತಿ ಸ್ವಲ್ಪ ಸೀರಿಯಸ್ ಅನ್ನೋ ಹಂತಕ್ಕೆ ಬಂದುಬಿಟ್ಟಿದೆ. ಮೀಟಿಂಗ್ ನಡೀತಾ ಇದೆ ಈಗ ಏನು ಮಾಡಬೇಕು ಅಂತ. ಕರ್ನಾಟಕದಾದ್ಯಂತ 18,000 ಹೋಟೆಲ್ಗಳಿದ್ದಾವಂತೆ. ಅವುಗಳ ಪೈಕಿ 8,000 ಇರೋದು ಬೆಂಗಳೂರಿನಲ್ಲೇ. 8,000 ಹೋಟೆಲ್ಗಳು. ಕಮರ್ಷಿಯಲ್ ಸಿಲಿಂಡರ್ ಅನ್ನುವಂಥದ್ದು ಇವರುಗಳಿಗೆ ಲೈಫ್ ಲೈನು. ಅದಿಲ್ಲದೆ ಇದ್ದರೆ ಕೆಲಸ ನಡೆಯೋದಿಲ್ಲ. ನೇರವಾಗಿ ಅದಕ್ಕೆ ಕೊರತೆ ಬಂದುಬಿಟ್ಟಿದೆ. ಸಂಜೆ ಹೋಟೆಲ್ ಮಾಲೀಕರುಗಳ ಸಂಘದ ಉಪಾಧ್ಯಕ್ಷರು ನಮ್ಮ ಜೊತೆಗೆ ಲೈವ್ನಲ್ಲಿ ಮಾತಾಡ್ತಾ ಇದ್ರು. ಸರ್ಕಾರಿ ಸರಬರಾಜು ಕಂಪನಿಗಳಲ್ಲಿ ಮಾತ್ರ ಕೊರತೆ ಆಗ್ತಾ ಇದೆ, ಖಾಸಗಿಯವ್ರ ಹತ್ರ ಸಿಲಿಂಡರ್ಗಳಿದ್ದಾವೆ. ಇಷ್ಟು ದಿವಸ 2,000 ರೂಪಾಯಿಗೆ ಸಿಗ್ತಾ ಇದ್ದ ಸಿಲಿಂಡರ್ಗೆ 5,000 ರೂಪಾಯಿ ರೇಟ್ ಹೇಳ್ತಾ ಇದ್ದಾರೆ ಅಂದ್ರವರು. ಅದನ್ನು ನೋಡಿದಾಗ ಮಧ್ಯಾಹ್ನದಿಂದಲೂ ಚರ್ಚೆ ಆಗ್ತಾ ಇದ್ದ ಒಂದು ವಿಷಯದಲ್ಲಿ ಸ್ವಲ್ಪ ಸತ್ಯನೂ ಇರಬಹುದು ಅನ್ನಿಸ್ತು. ದುರಿತ ಕಾಲದಲ್ಲಿ ಕೃತಕ ಅಭಾವ ಸೃಷ್ಟಿಸುವುದು. ಈಗ ಮಾರೋದು ಬೇಡ, ಇನ್ನು ಒಳ್ಳೆ ರೇಟ್ ಬರುತ್ತೆ ಅಂತ ಯಾರೋ ಇಟ್ಕೊಂಡು ಕೂತ್ಕೊಂಡ್ಬಿಡೋದು ಅವುಗಳನ್ನು. ಕ್ವೈಟ್ ಪಾಸಿಬಲ್. ನಿಜವಾಗಿಯೂ ಇವತ್ತು ಸೃಷ್ಟಿಯಾಗಿರುವಂಥ ಈ ಕಮರ್ಷಿಯಲ್ ಸಿಲಿಂಡರ್ನ ಕೊರತೆ ಇಷ್ಟು ನಿಜವಾಗಿಯೂ ಕೊರತೆ ಇದೆಯಾ? ಸಂಶಯಗಳಿದ್ದಾವೆ. ಬೆಂಗಳೂರಿಗೆ ಒಂದು ದಿನಕ್ಕೆ 22,000 ಸಿಲಿಂಡರ್ ಬೇಕು. ಇವತ್ತು 11,000 ಮಾತ್ರ ಬಂದಿದ್ದಾವೆ. ಇಲ್ಲಿ ಸೋಲೂರು ಹತ್ರ ಸಿಲಿಂಡರ್ ರೀಫಿಲ್ಲಿಂಗ್ ಫೆಸಿಲಿಟಿ ಇದೆ. ಅಲ್ಲಿ ಸಾವಿರಾರು ಗಾಡಿಗಳು ನಿಂತ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂತಿಮವಾಗಿ ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ, ಕೊರತೆ ಇದೆ. ಆದರೆ ಇಷ್ಟರ ಮಟ್ಟಿಗಿದೆಯಾ? ವಿ ಹ್ಯಾವ್ ಅವರ್ ಓನ್ ಡೌಟ್ಸ್. ಸಂಶಯಗಳಿದ್ದಾವೆ. ಹೋಟೆಲ್ ಮಾಲೀಕರುಗಳ ಮಾತಾಡಿದ್ದಾರೆ ಕೆಲವರು, ಕೇಳಿಸ್ಕೊಳ್ಳಿ. ಕಮರ್ಷಿಯಲ್ ತುಂಬಾ ಕೊರತೆ ಆಗಿದೆ. ಕಮರ್ಷಿಯಲ್ ಪೂರ್ತಿ ಸ್ಥಗಿತವಾಗಿದ್ದರಿಂದ ಕಮರ್ಷಿಯಲ್ ಸ್ಥಗಿತವಾಗಿದೆ. ಡೊಮೆಸ್ಟಿಕ್ ಅಲ್ಲಿ ಸಪ್ಲೈ ಆಗ್ತಾ ಇದೆ, ಅದೇನು ಪರ್ಪಸ್ ನಡೀತಾ ಇದೆ, ಅದೇನು ಪ್ರಾಬ್ಲಮ್ ಆಗ್ತಾ ಇಲ್ಲ. ನಮ್ಮ ಹೋಟೆಲ್ ಪರ್ಪಸ್ ಇರ್ಬೋದು, ನಮ್ಮ ಚೌಟ್ರಿ ಇರ್ಬೋದು, ರಾಮಯ್ಯ ಟೆಕ್ನಾಲಜಿ ಇರ್ಬೋದು, ಈ ತರ ಹೋಟೆಲ್ಗಳಿಗೆಲ್ಲ ತುಂಬಾ ಮಕ್ಕಳು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹೋಟೆಲ್ ಪರ್ಪಸ್ ಅಲ್ಲಿ ಹಾಸ್ಟೆಲ್ಗಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಗ್ಯಾಸ್ ಬರೋದ್ರಿಂದ ನಾವು ಹೋಟೆಲ್ ಬಂದ್ ಮಾಡೋದೇ 100%. ಯಾಕಂತ ಹೇಳಿದ್ರೆ ಬೇರೆ ವಿಚಾರನೇ ಇಲ್ಲ ನಮ್ಮ ಕಡೆ. ಯಾಕಂದರೆ ಬೇರೆ ಪರ್ಯಾಯ ವ್ಯವಸ್ಥೆ ಅದಕ್ಕೆ ಏನೂ ಇಲ್ಲ. 10-15 ವರ್ಷ ಹಿಂದೆ ಕಟ್ಟಿಗೆ ಒಲೆ ಎಲ್ಲ, ಈಗ ನನ್ನ ಲೆಕ್ಕದಾಗೆ 100% ಇಲ್ಲ. ಆದ್ದರಿಂದ ಭಾಳ ಕಷ್ಟ. ಈಗ ಸರಿದೂಗಿಸೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬಂದ್ ಮಾಡೋ ಪರಿಸ್ಥಿತಿ, ಕಾರ್ಮಿಕರದು ಹಾಹಾಕಾರ ಆಗ್ಬೋದು. ಯಾವ ರೀತಿ ಮಾಡೋದು, ಕೋವಿಡ್ಗಿಂತ ವಿಭಿನ್ನವಾಗಿ ಇದು ಆಗ್ತಾ ಇದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಹೊರಗಡೆ ಯುದ್ಧ ಆಗ್ತಿರೋದ್ರಿಂದ ದಯವಿಟ್ಟು ಹೋಟ್ಲುಗಳನ್ನ ನಿಲ್ಲಿಸ್ಬಿಡಿ ಅಂದರೆ ಕಾರಣಾಂತರಗಳಿಂದ ನಿಲ್ಲಿಸ್ಬಿಡ್ಬೋದು. ಯಾಕಂದರೆ ಪ್ರಪಂಚಕ್ಕೆ ತೊಂದರೆ ಆದಾಗ ನಮಗೂ ಒಂದು ತೊಂದರೆ ಆಗುತ್ತೆ ಅಂತ. ವಿತೌಟ್ ಇಂಟಿಮೇಷನ್ನು ಏನೂ ಇಲ್ಲದೆ ಹೋಟ್ಲುಗಳ ಉದ್ಯೋಗ ಇದು. ಈಗ ನಾವು ಹೋಟ್ಲ್ ಇಲ್ಲ ಅಂದರೆ ನೂರಾರು ಜನ ಊಟಕ್ಕೆ ಬರ್ತಾರೆ, ಅವ್ರಿಗೂ ತೊಂದರೆ ಆಗುತ್ತೆ. ಇಲ್ಲಿ ನಾವು ಅಡುಗೆ ಮಾಡಲಿಲ್ಲ ಅಂದರೆ ಅವ್ರು ಬೈಕೊಂಡು ಹೋಗ್ತಾರೆ. ಇದೆಲ್ಲ ಸಮಸ್ಯೆಗಳಾಗ್ಬಿಟ್ಟು 3-4 ದಿನದಿಂದ ನಮಗೆ ಕಮರ್ಷಿಯಲ್ ಸಿಲಿಂಡ್ರೇ ಬರ್ತಾ ಇಲ್ಲ. ಹೋಟ್ಲು ಉದ್ಯೋಗ ಹೆಂಗೆ ನಡೆಸೋದು? ತುಂಬ ಕಷ್ಟ ಆಗ್ತಾ ಇದೆ. ಹೋಟೆಲ್ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಹೀಗೆ ಮುಂದುವರೆದ್ರೆ ಇನ್ನೂ ಕಷ್ಟ ಆಗ್ತದೆ. ಬೆಂಗಳೂರಿನಲ್ಲಿ ಆಲ್ರೆಡಿ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗ್ತಾ ಇದೆ. 80% ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹೋಟೆಲ್ 9,000 ಹೋಟೆಲ್ಗಳಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 40,000 ಹೋಟೆಲ್. ಇದಕ್ಕೆ ಪರಿಹಾರ ಏನು? ತಕ್ಷಣದ ಪರಿಹಾರವೊಂದನ್ನು ಹೋಟೆಲ್ ಉದ್ಯಮಿಗಳು ಕಂಡುಕೊಂಡಿದ್ದಾರೆ. ಹೆಚ್ಚು ಗ್ಯಾಸ್ ಕನ್ಸಂಪ್ಷನ್ ಆಗುವಂಥದ್ದು ದೋಸೆಯಂಥ ಪದಾರ್ಥಗಳನ್ನು ಮಾಡೋದಕ್ಕಂತೆ. ಸೊ ಅವುಗಳನ್ನು ನಿಲ್ಲಿಸ್ಬಿಡೋಣ ಸದ್ಯಕ್ಕೆ ಅಂತ. ಸದ್ಯಕ್ಕೆ ಅವುಗಳನ್ನು ನಿಲ್ಲಿಸಿ ಬಿಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಹೋಟೆಲಿಯರ್ಸ್ಗಳು. ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೋ ಗೊತ್ತಿಲ್ಲ. ಈ ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ವಿದ್ಯಾರ್ಥಿ ಭವನ ಹೋಟೆಲ್ ಇದೆ. ದೋಸೆ ಬಹಳ ಫೇಮಸ್ಸು. ಅಲ್ಲಿ ಸುಮಾರು ಕಾವಲಿಗಳಿರ್ತಿದ್ವಂತೆ. 2 ಕಾವಲಿ ಈಗಲೇ ಕಡಿಮೆ ಮಾಡಿದ್ದಾರೆ. ಅವರು ತವೆ ಅಂತೀವಲ್ಲ ನಮ್ಮ ಕಡೆ, ಕಡಿಮೆ ಮಾಡಿದಾರಂಥವ್ರು ಈಗಾಗಲೇ. ಎಲ್ಲೋ ನಡೀತಾ ಇರುವ ಯುದ್ಧದ ಪರಿಣಾಮ ನಮ್ಮ ಮೇಲಾಗದು ಹಿಂಗೆ. ಎಲ್ಲೋ ನಡೀತಾ ಇರುವ ಯುದ್ಧದ ಪರಿಣಾಮ. ಹಾರ್ಮುಜ್ ಜಲಸಂಧಿ 22% ಎನರ್ಜಿ ಸಪ್ಲೈ ಮಾಡುವಂಥ ಜಲಸಂಧಿ ಅದು. ಆ ಜಲಸಂಧಿಯನ್ನು ದಾಟ್ಕೊಂಡು ಬರಬೇಕು. ಭಾರತಕ್ಕೆ 52% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿಂದ ಬರೋದು. ಮೋರ್ ದೆನ್ 70% LPG ಬರುವಂಥದ್ದು ಅಲ್ಲಿಂದ. ವಾಟ್ ಈಸ್ LPG? ಬೇಸಿಕಲಿ ಭೂಮಿ ಆಳದಿಂದ ಪೆಟ್ರೋಲಿಯಂ ಪದಾರ್ಥಗಳನ್ನು ತೆಗೆದಾಗ ಅದನ್ನು ಶುದ್ಧೀಕರಣ ಮಾಡಿ ಅನೇಕ ವಸ್ತುಗಳನ್ನು ತಯಾರಿಸ್ತಾರೆ. ಅದರಲ್ಲಿ ಪೆಟ್ರೋಲ್ ಬರುತ್ತೆ, ಡೀಸೆಲ್ ಬರುತ್ತೆ, ನಮ್ಮ ಟಾರ್ ಬರುತ್ತೆ, ಜೆಟ್ ಫ್ಯೂಯಲ್ ಬರುತ್ತೆ. ಹಾಗೆ LPG. ಇನ್ನೂ ನೂರಾರು ಬೈ ಪ್ರಾಡಕ್ಟ್ಸ್. ಅವುಗಳ ಪೈಕಿ ಒಂದು LPG.
ಸೊ ಇದರ ಮೂಲ ಪೆಟ್ರೋಲಿಯಂ ಪದಾರ್ಥಗಳೇ. ಕೆಲವು ಕಡೆಗಳಲ್ಲಿ LPG ಡೈರೆಕ್ಟಾಗಿ ಸಿಗುತ್ತಂತೆ ಭೂಮಿಯಲ್ಲಿ, ಅಂದರೆ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತಂತ ಒಳಗಡೆ. ಇನ್ನು ಕೆಲವು ಕಡೆಗಳಲ್ಲಿ ತೆಗೆದಂಥ ಕ್ರೂಡ್ ಆಯಿಲ್ನ ಶುದ್ಧೀಕರಣ ಮಾಡುವಾಗ LPG ಹೊರಗೆ ತೆಗಿತಾರೆ. ಭಾರತದಲ್ಲಿ ಒಂದಷ್ಟು ಪ್ರೊಡಕ್ಷನ್ ಇದೆ, ಅರೌಂಡ್ 30 to 35 ಪ್ರೊಡಕ್ಷನ್ ಭಾರತದ ಒಳಗಡೆ ಆಗುತ್ತೆ. ನಾವು 65ರಿಂದ 70% ಆಮದನ್ನೇ ನಂಬಿಕೊಂಡಿರುವಂಥವರು, ಆಮದನ್ನು ನಂಬಿಕೊಂಡಿರುವಂಥವರು. ಈ ಹಿಂದೆ ಇಂಥ ಪರಿಸ್ಥಿತಿ ಬಂದಿರಲಿಲ್ವಾ? ಈ ಹಿಂದೆ ಅಂದ್ರೆ ಏನ್ರಿ? ಈ ಸನ್ನಿವೇಶವನ್ನು ಭಾರತ ಬಹುಶಃ ಎದುರಿಸಿದ್ದು ಇರಾನ್ ಯುದ್ಧದ ಸಂದರ್ಭದಲ್ಲಿ ಇರಬೇಕು. ಅಲ್ಲೇನೋ ಆಗಿಬಿಟ್ಟಿದೆ, ಅಲ್ಲೇನೋ ಆಗಿಬಿಟ್ಟಿದೆ. ಆಗ ಭಾರತ ಇಷ್ಟರ ಮಟ್ಟಿಗೆ ಎನರ್ಜಿ ಡಿಪೆಂಡೆಂಟ್ ಆಗಿರಲಿ, LPG ಇರಲಿಲ್ಲ ಆವಾಗ, ಇಷ್ಟರ ಮಟ್ಟಿಗೆ LPG ಇರಲಿಲ್ಲ. ನಮ್ಮ ಡಿಪೆಂಡೆನ್ಸಿನೇ ಕಡಿಮೆ ಇತ್ತು. ಅದರ ಜೊತೆಗೆ ಆ ಯುದ್ಧಕ್ಕೂ ಈ ಯುದ್ಧಕ್ಕೂ ಇರುವ ಒಂದು ಪ್ರಮುಖ ವ್ಯತ್ಯಾಸ ಏನಂದರೆ, ಆ ಯುದ್ಧದಲ್ಲಿ ಸೈನಿಕರು ಬಡದಾಡ್ತಾ ಇದ್ರು. ಒಂದು ದೇಶ ಇನ್ನೊಂದು ದೇಶದ ಸೈನಿಕರ ನೆಲೆ ಮೇಲೆ ಬಾಂಬ್ ಹಾಕ್ತಿತ್ತು, ಆ ದೇಶ ಈ ದೇಶದ ಸೈನಿಕ ನೆಲೆ ಮೇಲೆ ಬಾಂಬ್ ಹಾಕ್ತಿತ್ತು. ಈ ಸಲ ನೋಡ್ರಿ ಇದನ್ನು. ಇರಾನು ಸೌದಿ ಅರೇಬಿಯಾದ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡ್ತು, ಹೊತ್ಕೊಂಡು ಉರಿದ್ವವು. ಕತಾರಿನ ಮೇಲೆ ದಾಳಿ ಮಾಡುವಾಗ ತೈಲ ಸಂಸ್ಕರಣಾ ಘಟಕಗಳು. ಆರಂಭದಲ್ಲಿ ಹೇಳಿದ್ದೇನು, 2 ದಿನಗಳ ಹಿಂದಿನ ತನಕ ಹೇಳ್ತಾ ಬಂದದ್ದೇನು, ನಿಮ್ಮ ದೇಶದಲ್ಲಿರುವ ಅಮೇರಿಕದ ಸೈನಿಕ ನೆಲೆಗಳ ಮಾತ್ರ ನಮ್ಮ ಟಾರ್ಗೆಟ್ಟು ಅಂತ. ನೇರವಾಗಿ ತೈಲ ಸಂಸ್ಕರಣಾ ಘಟಕಗಳಿಗೆ ಹೊಡೆದ್ರು. ಪ್ರೆಷರ್ ಕ್ರಿಯೇಟ್ ಮಾಡೋದು ಹಾಗೆ. ಯುದ್ಧ ನಿಲ್ಲಿಸುವ ಒತ್ತಡ ಕ್ರಿಯೇಟ್ ಮಾಡಬೇಕಾಗಿದೆ ಇರಾನ್ಗೆ. ಆ ಒತ್ತಡ ಕ್ರಿಯೇಟ್ ಆಗಬೇಕು ಅಂದರೆ ಎನರ್ಜಿ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗಬೇಕು. ಅದು ಡಿಸ್ಟರ್ಬ್ ಆಗದ ಹೊರತು ದೇಶಗಳು ಎದ್ದು ನಿಂತ್ಕೊಳ್ಳೋದಿಲ್ಲ. ಅಕ್ಕಪಕ್ಕದ ಅಷ್ಟೂ ದೇಶಗಳ ಆಯಿಲ್ ರಿಫೈನರಿಗಳನ್ನು ಇರಾನ್ ಟಾರ್ಗೆಟ್ ಮಾಡ್ತು. ಇಸ್ರೇಲ್ ಇರಾನಿನ ಆಯಿಲ್ ರಿಫೈನರಿಗಳನ್ನು ಟಾರ್ಗೆಟ್ ಮಾಡ್ತು. ಅಮೇರಿಕ ಸಿಟ್ಟಾಯ್ತಂತೆ ನೆನ್ನೆ ಅದಕ್ಕೆ, ಎಲ್ಲ ಬಿಟ್ಟು ಅಲ್ಯಾಕೆ ಹೊಡೆದ್ರಿ ನೀವು ಅಂತ. ಇರಾನಿನ ಒಳಗೆ 5,000 ಟಾರ್ಗೆಟ್ಗಳನ್ನು ಇಟ್ಕೊಂಡು ಇವರು ದಾಳಿ ಮಾಡ್ತಾ ಇರೋದು. 5,000 ಜಾಗಗಳನ್ನು ಟಾರ್ಗೆಟ್ ಮಾಡ್ಕೊಂಡು, ಅವುಗಳಲ್ಲಿ ಇರಾನಿನ ಆಯಿಲ್ ರಿಫೈನರಿಗಳು ಇದ್ದಾವೆ. ನಾಳೆ ಯುದ್ಧ ನಿಂತು ಬಿಟ್ಟಿದ್ದು ಎಲ್ಲ ಸರಿ ಹೋಗ್ಬಿಡುತ್ತಾಗೋದಿಲ್ಲ. ಹೊತ್ಕೊಂಡು ಉರಿತಾ ಇರೋ ಆಯಿಲ್ ರಿಫೈನರಿಗಳನ್ನು ಫಟ್ ನೀರಾಗಿ ತಣ್ಣಗೆ ಮಾಡ್ಕೋಬೇಕು ಅವರು. ಆ ನಂತರ ಅವುಗಳ ಇನ್ಫ್ರಾಸ್ಟ್ರಕ್ಚರನ್ನು ರೀಬಿಲ್ಡ್ ಮಾಡ್ಕೋಬೇಕು. ಆಮೇಲೆ ಎನರ್ಜಿ ಸಪ್ಲೈ ಒಂದು ಹಂತಕ್ಕೆ ಬರುತ್ತೆ. ಅಲ್ಲಿ ತನಕ ಇದು ಮುಂದುವರ್ಕೊಂಡು ಹೋಗೋದೇ, ಒಂದಲ್ಲ ಒಂದು ರೀತಿಯಲ್ಲಿ ಕೊರತೆ ಇರುತ್ತೆ. LPG ನಾವು ಮಾತಾಡ್ತಾ ಇದ್ದೀವಿ ಅಷ್ಟೇ, ಅದು ಏನು ಕಮರ್ಷಿಯಲ್ದ್ದು. ಡೊಮೆಸ್ಟಿಕ್ LPG ಕಷ್ಟ ಆಗೋದಿಲ್ವಾ? ಸುಮಾರು 13% ಮಾತ್ರ ಟೋಟಲ್ LPG ಏನು ಬರುತ್ತೆ ಭಾರತದಲ್ಲಿ, 13% ಕಮರ್ಷಿಯಲ್ಗೆ ಹೋಗುತ್ತೆ, 87% ಡೊಮೆಸ್ಟಿಕ್. ಸಿಲಿಂಡರ್ಗೆ ಫಿಲ್ ಆಗುವ LPGಯ ಪೈಕಿ 87% ಗೃಹ ಬಳಕೆಗೆ ಬರುತ್ತೆ, ನಿಮ್ಮ ಮನೆಗಳಿಗೆ ಬರುವ ಸಿಲಿಂಡರು. 13% ಕಮರ್ಷಿಯಲ್ಲು. ಈ 13%ನಲ್ಲಿ ಸಮಸ್ಯೆಯನ್ನು ಇವತ್ತು ನೋಡ್ತಾ ಇದ್ದೀವಿ ನಾವು. 87% ಸಪ್ಲೈ ತುಂಬ ದೊಡ್ಡ ಮಟ್ಟದಲ್ಲಿ ಡಿಸ್ಟರ್ಬ್ ಇನ್ನೂ ತನಕ ಆಗಿಲ್ಲ. ಕೆಲವು ಕಡೆಗಳಲ್ಲಿ ಬುಕ್ಕಿಂಗ್ ತಗೋತಾ ಇಲ್ಲ ಅಷ್ಟೇ, ಬುಕ್ಕಿಂಗ್ ತಗೋತಾ ಇಲ್ಲ ಕೆಲವು ಕಡೆಗಳಲ್ಲಿ. 21 ದಿನ ಮಿನಿಮಮ್ ಗ್ಯಾಪ್ ಕೊಡಬೇಕು ಅಂತಿತ್ತು. ಸರ್ಕಾರ ಅದನ್ನು 25 ದಿನಗಳಿಗೆ ಹೆಚ್ಚು ಮಾಡಿದೆ. ಇವತ್ತು ನಾವು ಸಿಲಿಂಡರ್ ತಗೊಂಡ್ರೆ ನೆಕ್ಸ್ಟ್ ಬುಕ್ ಮಾಡೋಕ್ಕಾಗೋದು ಇನ್ನು 25 ದಿವಸಗಳ ನಂತರ. ಅದೊಂದು ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಯುದ್ಧ ಹೀಗೆ ಮುಂದುವರ್ಕೊಂಡು ಹೋದರೆ ಇಂಡಿಯಾ ಈಸ್ ಸರ್ಚಿಂಗ್ ಫಾರ್ ಆಲ್ಟರ್ನೇಟಿವ್ ಮಾರ್ಕೆಟ್ಸ್. ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿ, ಅದೊಂದು ವಿಚಿತ್ರ ಚರ್ಚೆ ಆಯ್ತದು. ಅಮೇರಿಕ ಪರ್ಮಿಷನ್ ಕೊಡ್ತಂತೆ. ಆ್ಯಕ್ಚುಲಿ ಫೆಬ್ರವರಿಯಲ್ಲಿ ಇವತ್ತಿಗೂ ಭಾರತಕ್ಕೆ ರಷ್ಯಾನೇ ಮೇಜರ್ ಕ್ರೂಡ್ ಆಯಿಲ್ ಪ್ರೊವೈಡರ್. ಇವತ್ತಿಗೂ ಫೆಬ್ರವರಿಯಲ್ಲಿ ಭಾರತ ತನಗೆ ಬೇಕಾದ 20% ಕ್ರೂಡ್ ಆಯಿಲನ್ನು ರಷ್ಯಾದಿಂದನೇ ತರಿಸ್ಕೊಂಡಿದೆ. ಅಮೇರಿಕ ಇದನ್ನು ಇಲ್ಲಿ ಭಾಷೆಯಲ್ಲಿ ಹೇಳ್ತಾರೆ, ನಟ್ಟು ಬೋಲ್ಟು ಟೈಟ್ ಮಾಡ್ತು ಅನ್ನುವ ಕಾರಣಕ್ಕೆ ನಾವೇನು ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದು ಬಿಟ್ಟಿರಲಿಲ್ಲ. ಈಗ 1 ತಿಂಗಳ ಪರ್ಮಿಷನ್ ಕೊಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಈಗ ತರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಲ್ಲ. ಲುಕ್ ಅಟ್ ದಟ್ ನಂಬರ್. 20% ಆಯಿಲ್ಲು, ಕ್ರೂಡ್ ಆಯಿಲ್ಲು ಫೆಬ್ರವರಿ ತಿಂಗಳಲ್ಲಿ ನಮಗೆ ಬಂದಿದ್ದು ರಷ್ಯಾದಿಂದಾನೇ. ಸೌದಿ ಅರೇಬಿಯಾ 19.6%.
ಇರಾಕ್ನಿಂದ 16.6%, ಕುವೈತ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್ ಮೂರು ಸೇರಿ 36.4%, ಅಮೇರಿಕದಿಂದ 6%. ಈಗಲೂ ಅತಿ ಹೆಚ್ಚು ಆಯಿಲ್ ಬರ್ತಾ ಇರೋದು ರಷ್ಯಾದಿಂದನೇ. ಆದರೆ ನೋಡಿ, ವ್ಯಾಪಾರಂ ದ್ರೋಹ ಚಿಂತನಂ ಮಾತೇ ಹೇಳಿಲ್ವ ಹಿರಿಯರು? ನಾವು ಈ ಹಿಂದೆ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತೀವಿ ಅಂದಾಗ ರಷ್ಯಾಗೆ ಮಾರ್ಕೆಟ್ ಇರಲಿಲ್ಲ. ಯುಕ್ರೇನ್ ಮೇಲೆ ದಾಳಿ ಮಾಡಿದ ಕಾರಣಕ್ಕಾಗಿ ನ್ಯಾಟೋ ಒಕ್ಕೂಟ ಅವುಗಳ ರಷ್ಯಾದ ಮೇಲೆ ನಿರ್ಬಂಧ ಹೇರಿತ್ತು, ಇವರು ಆಯಿಲ್ ಯಾರೂ ಖರೀದಿ ಮಾಡಬಾರ್ದು ಅಂತ. ಭಾರತ ನಮಗೆ ಕಡಿಮೆ ರೇಟಿಗೆ ಸಿಗುತ್ತೆ, ನಾವು ತಗೋತೀವಿ ಅಂದ್ವಿ. ಭಾರತ ಕೇಳಿದ ರೇಟಿಗೆ ಆಯಿಲ್ ಕೊಡೋದಕ್ಕೆ ರಷ್ಯಾ ತಯಾರಿತ್ತು, ಕೊಟ್ಟರು ಆಯಿಲ್. ನಾವು ಕೇಳಿದ ರೇಟಿಗೆ ಕೊಟ್ಟರು. ಹೌದಪ್ಪ, ಯುದ್ಧದ ಸನ್ನಿವೇಶ, ಅಲ್ಲಿಂದ ಆಯಿಲ್ ಹೇರ್ಕೊಂಡು ಟ್ಯಾಂಕರ್ಗಳು ಬರ್ತಾ ಇರ್ತವೆ, ದಾರಿಲಿ ಯಾರು ಹೊಡೆದ್ರೆ ಅವನ್ನ ಭಾರತ ಪ್ರಶ್ನೆ ಕೇಳ್ತು. ರಷ್ಯಾ ಹೇಳ್ತು, ಇಲ್ಲ ಇಲ್ಲ ಇನ್ಸೂರೆನ್ಸ್ ಮಾಡಿಸೋಣ ಅದಕ್ಕೆ ಅಂತ. ಇನ್ಸೂರೆನ್ಸ್ ದುಡ್ಡು ಯಾವನು ಕೊಡ್ತಾನೆ? ನಾವೇ ಕೊಡ್ತೀವಿ ಅಂದರು ರಷ್ಯಾದವರು. ಭಾರತಕ್ಕೆ ಅತ್ಯಂತ ಲಾಭದಾಯಕ ಡೀಲ್ ಆಗಿತ್ತದು. ಹಂಗೆ ಆಯಿಲ್ ತಗೊಂಡ್ವಿ, ನಮ್ಮ ಆಯಿಲ್ ಸರಬರಾಜು ಕಂಪನಿಗಳ ಲಾಭದಲ್ಲಿದ್ದವು. ಈಗ ರಷ್ಯಾದ ಹತ್ರ ಹೋದರೆ ಹಿಂದಿನ ರೇಟಿಗೆ ಆಗಲ್ಲ ಅಂತಾರವರು. ಹಿಂದಿನ ರೇಟಿಗೆ ಕೊಡೋಕ್ಕಾಗಲ್ಲ, ಈಗಿನ ರೇಟೇ ಬೇರೆ, ಸಪ್ರೇಟಾಗಿ ಕೂತ್ಕೊಂಡು ಮಾತಾಡೋಣ ಅನ್ನೋ ಲೆವೆಲ್ಗೆ ರಷ್ಯಾದವರು ಇದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪೆಟ್ರೋಲು, ಡೀಸೆಲ್ಲು, LPG ಬೆಲೆ ಹೆಚ್ಚಳ ಅನಿವಾರ್ಯ ಅನ್ನುವ ಸನ್ನಿವೇಶ ಬರಬಹುದು. ರಷ್ಯಾ ಈಸ್ ನಾಟ್ ರೆಡಿ ಟು ಗಿವ್ ಇನ್ ದ ಪ್ರೀವಿಯಸ್ ಪ್ರೈಸ್. ಹಳೆಯ ರೇಟ್ನಲ್ಲಿ ಆಯಿಲನ್ನು ಕೊಡೋದಕ್ಕೆ ಅವರು ತಯಾರಿಲ್ಲ. ಇಂಥ ಟೈಮ್ನಲ್ಲಿ ಅಮೇರಿಕದ ಪರ್ಮಿಷನ್ ಇದ್ದರೆಷ್ಟು ಬಿಟ್ಟರೆಷ್ಟು ಅನ್ನುವ ಸನ್ನಿವೇಶ ಇದೆ. ಹರ್ದೀಪ್ ಸಿಂಗ್ ಪುರಿ, ನಮ್ಮ ಪೆಟ್ರೋಲಿಯಂ ಸಚಿವರು, ಅವರು ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಪರಿಸ್ಥಿತಿಯನ್ನು ಸರಿ ಮಾಡುವುದು ಹೇಗೆ ಅನ್ನುವ ಚರ್ಚೆ ಮಾಡ್ತಾ ಇದ್ದಾರಂತೆ. ಆಟೋಗಳಿಗೆ ಹಾಕುವ CNGಗೂ ಕೂಡ ಕೊರತೆಯಾಗಿದೆ. ಅನೇಕ ಕಡೆಗಳಲ್ಲಿ CNG ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರ LPG ಸಿಲಿಂಡರು ಮತ್ತು CNG ಆನ್ ಪ್ರಯಾರಿಟಿ ಕೊಡಬೇಕು ಅಂತ ಹೇಳಿದೆ. ಕೊಡಬೇಕು ಅಂತ ಗರಿಷ್ಠ ಮಟ್ಟದಲ್ಲಿ ಪೆಟ್ರೋಕೆಮಿಕಲ್ ಘಟಕಗಳು, ಸಂಸ್ಕರಣಾಗಾರಗಳು LPGಯನ್ನು ಉತ್ಪಾದಿಸಬೇಕು. ಪ್ರೊಪೇನ್, ಬ್ಯೂಟೇನ್ ಅನಿಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ LPG ಉತ್ಪಾದನೆಗೆ ಬಳಸಬೇಕು. ಉತ್ಪಾದನೆಯಾದ LPG ಕೇವಲ ಅಡಿಗೆ ಅನಿಲದ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು. ಪೆಟ್ರೋಕೆಮಿಕಲ್ ಉತ್ಪನ್ನಗಳ ತಯಾರಿಕೆಗೆ ಪ್ರೊಪೇನ್, ಬ್ಯೂಟೇನ್ ಅನಿಲವನ್ನು ಈಗ ಬಳಸೋ ಹಂಗಿಲ್ಲ. ವಾಹನಗಳಿಗೆ ಅಗತ್ಯವಾದ CNG ಪೂರೈಕೆಗೆ ಯಾವುದೇ ರೀತಿ ಅಡ್ಡಿಯಾಗಬಾರದು ಅಂತ ಕೇಂದ್ರ ಸರ್ಕಾರ ಗೈಡ್ಲೈನ್ ಹೊರಡಿಸಿದೆ. ಮತ್ತು ಈ ಪರಿಸ್ಥಿತಿಯಿಂದ ಹೊರಗೆ ಬರೋದಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಕೆ ಶೈಲೇಂದ್ರ, ಭಾರತ್ ಪೆಟ್ರೋಲಿಯಂನ TV ಪಾಂಡ್ಯನ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂನ ದೈವ್ ಕಪಿಲ್, ಈ ಮೂವರನ್ನು ಒಳಗೊಂಡಂಥ ಸಮಿತಿಯೊಂದನ್ನು ಸರ್ಕಾರ ರಚನೆ ಮಾಡಿದೆ. ಅದರ ಜೊತೆಗೆ ಈ ಅಗತ್ಯ ವಸ್ತುಗಳ ಕಾಯ್ದೆ ಅಂತ ಒಂದಿದೆ, ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್, ಅದನ್ನು ಜಾರಿಗೊಳಿಸಲಾಗಿದೆ. ಅದು ಜಾರಿಗೆ ಬಂತು ಅಂದರೆ ಅಕ್ರಮವಾಗಿ ಯಾರಾದರೂ ಈಗ ಸಿಲಿಂಡರ್ನ ವಿಷಯಕ್ಕೆ ಜಾರಿಗೊಂಡಿರೋದ್ರಿಂದ ಅಕ್ರಮವಾಗಿ ಯಾರಾದರೂ ಸಿಲಿಂಡರನ್ನು ದಾಸ್ತಾನು ಮಾಡಿರೋದು ಕಂಡು ಬಂದರೆ ಕಂಬಿ ಎಣಿಸಬೇಕಾಗತ್ತೆ. ಕೃತಕ ಅಭಾವ ಸೃಷ್ಟಿ ಮಾಡೋದು ಅಂತಾರೆ ಮಾರ್ಕೆಟ್ನಲ್ಲಿ, ಆರ್ಟಿಫಿಷಿಯಲ್ ಸ್ಕ್ಯಾರ್ಸಿಟಿ ಹುಟ್ಟು ಹಾಕುವಂಥದ್ದು, ಅದನ್ನು ಒಂದು ವೇಳೆ ಮಾಡೋದು ಕಂಡು ಬಂದರೆ ಜೈಲಿಗೆ ಹೋಗಬೇಕಾಗತ್ತೆ. ಇದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಪತ್ರ ಬರೆದಿದ್ದಾರೆ. ಸಿಲಿಂಡರ್ ಪೂರೈಕೆ ಆಗದಿದ್ದರೆ ಹೋಟೆಲ್ಗಳ ಮುಚ್ಚೋ ಸ್ಥಿತಿ ಬರುತ್ತೆ. ಕೇಂದ್ರ ಸರ್ಕಾರ ತಕ್ಷಣ ಈ ಸಮಸ್ಯೆಯನ್ನು ಸರಿಪಡಿಸಲಿ. ಲಕ್ಷಾಂತರ ವಿದ್ಯಾರ್ಥಿಗಳು ಹೋಟೆಲನ್ನು ಅವಲಂಬಿಸಿದ್ದಾರೆ. ಮದುವೆ, ಸಾಮಾಜಿಕ ಕೆಲಸಗಳಿಗೆ ಸಮಸ್ಯೆ ಆಗಿದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳನ್ನು ತಗೊಳ್ಳೋಕೆ ಆಗ್ತಾ ಇಲ್ಲ. ಲಕ್ಷಾಂತರ ಜನರ ಮೇಲೆ ಪರಿಣಾಮ ಆಗುತ್ತೆ. ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಬೇಕು ಅಂತ DK ಶಿವಕುಮಾರ್ ಅವರು, ಪ್ರಿಯಾಂಕ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, RV ದೇಶಪಾಂಡೆ ಅವರೆಲ್ಲ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಪಾರ್ಲಿಮೆಂಟಲ್ಲಿ ಸರ್ಕಾರ ಇದನ್ನು ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ MPಗಳು, ಇಂಡಿಯಾ ಒಕ್ಕೂಟದ MPಗಳೆಲ್ಲ ನಿನ್ನೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದಲ್ಲ ನಾವು ಇರಾನ್ ಜೊತೆ ಸಂಬಂಧ, ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. MPಗಳು ಯಾಕೆ ಮಾತಾಡ್ತಾ ಇಲ್ಲ? MPಗಳು ಒಬ್ರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆ, ಗ್ಯಾಸ್ ತೊಂದರೆ ಆಗಿರೋದು ಈಗ
ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ ಎಂಪಿಗಳು ಅದ್ರ ಬಗ್ಗೆ ಮಾತಾಡ್ಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಬಹಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ, ಎಲ್ಲ ಮಾತಾಡ್ತೀನಿ. ಇಂಧನ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಅವರು ನಮಗೆ 75 ದಿನ ಪೂರೈಕೆ ಆಗಷ್ಟು ಇಂಧನ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಆದರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ. ನೀವು ಹೇಳ್ದಂಗೆ ಹೋಟೆಲ್ ಮಾಲೀಕರು ಇರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ಗಳಿರ್ಬೋದು, ಅವರು ಆತಂಕದಲ್ಲಿದ್ದಾರೆ. ಮಾತೆತ್ತಿದ್ರೆ ವಿಶ್ವಗುರು ಅಂತಾರಲ್ಲಪ್ಪ, ಏನು ಇದ ಮಾಡೋದು ನಿಮ್ದು? ಇಬ್ರು ದೋಸ್ತಗಳು, ಟ್ರಂಪ್ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಬ್ರು ಸಮುದ್ರದ ಅಲೆಗಳಲ್ಲಿ ಓಡಾಡ್ತೀರಾ ಪ್ಯಾಂಟ್ ಏರ್ಸ್ಕೊಂಡು. ಇದು ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿ ಮತ್ತು ಆರ್ಥಿಕ ನೀತಿಯ ವೈಫಲ್ಯ. ಬರೇ ಮನ್ ಕಿ ಬಾತಿಗೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ರೀಲ್ಸ್ ಮಾಡ್ಲಿಕ್ಕೆ ಪ್ರಧಾನಮಂತ್ರಿ ಆಗಿದೆ. ಇವತ್ತು ಎಸ್ಮಾ ಜಾರಿ ಆಗಿದೆ ಅಲ್ಲ, ಯಾರ ಜವಾಬ್ದಾರಿ ಅದಕ್ಕೆ? ಪಾರ್ಲಿಮೆಂಟ್ ಸಹಜವಾಗಿ ಎಲ್ಲ ದೇಶಗಳಿಗೆ ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ಸಿನ ಕೊರತೆ ಉಂಟಾಗ್ತಾ ಇದೆ. ನಮ್ಮೆಲ್ಲರಿಗೆ ಕೂಡ ಪ್ರಪಂಚದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳು ಅರಿವಿದೆ. ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಮಾತಾಡಿದೆ, ಇವತ್ತು ಖುದ್ದಾಗಿ ಭೇಟಿ ಮಾಡಿ ಕರ್ನಾಟಕದ ಮತ್ತು ದೇಶದ ಹಲವಾರು ಭಾಗಗಳ ಸ್ಪೆಷಲಿ ಹೋಟೆಲ್ ಉದ್ಯಮದ ಭಾವನೆಗಳನ್ನ, ಅವರ ಸಮಸ್ಯೆಯನ್ನ ತಿಳಿಸಿದ್ದೀನಿ. 33 ಕೋಟಿ ಜನ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋದು ಮೊದಲ ಆದ್ಯತೆ ಅನ್ನುವಂಥದ್ದನ್ನು ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಎರಡನೇದು ಆಸ್ಪತ್ರೆಗಳು ಮತ್ತು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಇದು ಆದ್ಯತೆಯ ವಲಯ ಆಗಿದೆ. ಸಹಜವಾಗಿ ಹೋಟೆಲ್ ಅಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದ ಸ್ಪೆಷಲಿ ಗ್ರಾಹಕರು ಡಿಪೆಂಡ್ ಆಗಿದ್ದಾರೆ. ಇದನ್ನು ಬಗೆಹರಿಸಕ್ಕೆ ನಾವು ವಿಶೇಷ ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಹಾಗೇನೆ ಪೆಟ್ರೋಲಿಯಂ ಮಂತ್ರಿಗಳು 3 ಜನರ ಒಂದು ಇಡಿಗಳ ಕಮಿಟಿಯನ್ನು ಕೂಡ ಅವರು ಮಾಡಿದ್ದಾರೆ. ಸಹಜವಾಗಿ ಇಂಥ ಪರಿಸ್ಥಿತಿಯನ್ನ ದುರುಪಯೋಗ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಕೂಡ ನಮ್ಮ ದೇಶದಲ್ಲಿ ಇದೆ. ಸಹಜವಾಗಿ ಸ್ಟಾಕ್ ಅಲ್ಲಿ ಕೊರತೆ ಮಾಡುವಂಥದ್ದು ಕೂಡ ನಡೆಯುತ್ತೆ. ನಾನು ಕರ್ನಾಟಕದ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ಗೂ ಕೂಡ ವಿನಂತಿ ಮಾಡ್ತೀನಿ, ಯಾರೇ ಇಂಥ ಗೋಡೌನ್ ಅಲ್ಲಿ ಇವತ್ತು ಸ್ಟಾಕ್ ಇಟ್ಕೊಂಡಿದ್ರೆ ದಯಮಾಡಿ ಇದನ್ನ ಚೆಕ್ ಮಾಡೋದಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನೀವೊಂದು ತಂಡವನ್ನು ಮಾಡಬೇಕು. ಹಿತಮಿತವಾಗಿ ಖರ್ಚು ಮಾಡಿ ನೀವು ಅದನ್ನ ಬಳಕೆಯನ್ನು ಮಾಡಿ ಅನಿಲವನ್ನ ಪೆಟ್ರೋಲ್ ಡೀಸೆಲ್ಗೆ ಏನು ಕೊರತೆ ಆಗಲ್ಲ. ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅನ್ನು ಕೂಡ ನಿಮಗೆ ಬೈ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಅದು ಒಂದು ಗಗನಕ್ಕೇರ್ಬಿಟ್ಟಿದೆ. ಇವತ್ತು ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಜನರ ಸಹಕಾರನೂ ಬೇಕಾಗುತ್ತೆ, ನೀವು ಸಹಕಾರನ ಕೊಡಿ. ವಾಣಿಜ್ಯ ಸಿಲಿಂಡರ್ ಕೊರತೆ ಬ್ರೇಕ್ಗಿಂತ ಮುಂಚೆ ಅದರ ಬಗ್ಗೆ ಹೇಳ್ತಾ ಇದ್ವಿ. ಈಗ ಸುದ್ದಿ ಬರ್ತಾ ಇದೆ ನೋಡಿ. ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರಾದ KH ಮುನಿಯಪ್ಪನವರು ನಾಳೆ ಒಂದು ಸಭೆ ಕರೆದಿದ್ದಾರೆ. ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಏನು ಮಾಡಬಹುದು? ಕರ್ನಾಟಕಕ್ಕೆ ಎಷ್ಟು ಸಪ್ಲೈ ಇತ್ತು, ಎಷ್ಟು ಕಡಿಮೆ ಆಗಿದೆ ಅದನ್ನು ಒತ್ತಡ ಹೇರಿ ತರಿಸ್ಕೊಳ್ಳೋದಪ್ಪ. ಈ ಕೊರೋನಾ ಟೈಮ್ನಲ್ಲಿ ಆಕ್ಸಿಜನ್ಗೆ ಹಿಂಗೆ ಆಗಿತ್ತು. ಆಕ್ಸಿಜನ್ನಿನ ಕೊರತೆಯನ್ನು ನೀಗಿಸೋದಕ್ಕೆ ಕೇಂದ್ರ ಸರ್ಕಾರ ಅವಾಗ ಏನು ಮಾಡ್ತು? ಉಳಿದ ಕಮರ್ಷಿಯಲ್ ಯೂಸೇಜಿಗೇನು ಆಕ್ಸಿಜನ್ ಹೋಗ್ತಿತ್ತಲ್ಲ ಅದನ್ನೆಲ್ಲ ನಿಲ್ಲಿಸಿ ಮೆಡಿಕಲ್ ಯೂಸೇಜಿಗೆ ಮಾತ್ರ ಕೊಡಿ ಅಂದರು. ಈಗ LPGಯಲ್ಲಿ ಅಂದರೆ ಟೋಟಲ್ ಕ್ರೂಡ್ ಆಯಿಲ್ನಲ್ಲಿ ಬರುವ ಬೈ ಪ್ರಾಡಕ್ಟ್ಸ್ನ ಪೈಕಿ ಬಹುತೇಕ ಪ್ರತಿಯೊಂದನ್ನು LPGಗೆ ಬಳಸಬೇಕು. ಕೇಂದ್ರ ಸರ್ಕಾರದ ಒಂದು ಆದೇಶ ಇದೆ. ಇದಕ್ಕೆ ಕೊರತೆ ಆಗೋದು ಬೇಡ. ಬೇರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನು ಅದು ಇದು ಆಮೇಲೆ ನಿಧಾನಕ್ಕೆ ನೋಡ್ಕೊಳ್ಳೋಣಂತೆ, ಅಡುಗೆಗೆ ಒಂದು ಕೊರತೆ ಆಗೋದು ಬೇಡ ಅಂತ ಕೇಂದ್ರ ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ಏನು ಮಾಡಬಹುದು? ಮುಖ್ಯವಾಗಿ ಮಾಡಬೇಕಾಗಿರೋದು ಅಕ್ರಮ ದಾಸ್ತಾನನ್ನು ಕಂಡುಹಿಡಿಯೋದು. ಯಾರು ದುರಿತ ಕಾಲ ಸ್ವಲ್ಪ ದಿವಸ ಸ್ಟಾಕ್ ಇಟ್ಕೊಂಡ್ರೆ ರೇಟ್ ಜಾಸ್ತಿ ಆಗುತ್ತೆ, ಆಮೇಲೆ ಮಾರ್ಕೊಳ್ಳೋಣ ಅಂತ ಗೋಡೌನ್ಗಳಲ್ಲಿ ತುಂಬಿಸಿ ಇಟ್ಟಿದ್ದರೆ ಅದನ್ನು ಪತ್ತೆ ಹಚ್ಚಿ ಮಾರ್ಕೆಟಿಗೆ ತಗೊಂಡು ಬರುವಂಥದ್ದು ಕರ್ನಾಟಕದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಾಡಬಹುದಾದಂಥ ಮುಖ್ಯವಾದ ಕೆಲಸ. ಲೆಟಸ್ ಸಿ, ನಾಳೆ 11 ಗಂಟೆಗೆ ಮೀಟಿಂಗ್ ಅಂತೆ, ಅವ್ರು ಏನೇನು ಮಾಡ್ತಾರೆ ನೋಡೋಣ. ಅದರ ಜೊತೆಗೆ ಯುದ್ಧ ಶುರುವಾದಾಗಿನಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಡೇ 1 ಇಸ್ರೇಲ್ ಮತ್ತು ಅಮೇರಿಕಾಗಳು ಇರಾನ್ ಮೇಲೆ ಏನು ದಾಳಿ ಆರಂಭಿಸಿದ್ವಲ್ಲ, $73 ಇತ್ತು. ಆ ಪ್ರೈಸ್ ನೆನಪಿಟ್ಕೊಳ್ಳಿ, $73. ನೆನ್ನೆ $119 ತನಕ ಹೋಯಿತು ರೇಟು. $119 ಹೋದದ್ದು ಮತ್ತೆ $85 ಬಿತ್ತು. ನೆನ್ನೆ 32% ಹೆಚ್ಚಳ, 30% ಕುಸಿತ, ಕರಡಿ ಕುಣಿತ ಅಂತಾರೆ ಇದಕ್ಕೆ ಕ್ರೂಡ್ ಆಯಿಲ್ ಮಾರ್ಕೆಟ್ನಲ್ಲಿ. $119 ತನಕ ಹೋಗಿ $85 ಮತ್ತೆ ಬಿತ್ತು. ಎದ್ದದ್ದು ಯಾಕೆ? ರೇಟ್ ಯಾಕೆ ಜಾಸ್ತಿ ಆಯಿತು? ಅಂಡರ್ಸ್ಟ್ಯಾಂಡಬಲಿ, ಯುದ್ಧ ನಡೀತಾ ಇದೆ. ಒಂದು ಅರ್ಥ ಮಾಡ್ಕೊಂಬಿಡಿ, ಇಡೀ ಪ್ರಪಂಚಕ್ಕೆ 22% ಆಯಿಲ್ ಕಡಿಮೆ ಇದೆ ಈಗ.
22% ಕ್ರೂಡ್ ಆಯಿಲ್ನ ಕೊರತೆ ಇದೆ ಹಾರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ. ಸಹಜ ರೇಟ್ ಏರೇ ಇರುತ್ತೆ. ಡಿಮಾಂಡ್ ಆ್ಯಂಡ್ ಸಪ್ಲೈ. ಡಿಮಾಂಡ್ ಏನು ಕಡಿಮೆ ಆಗೋದಿಲ್ಲ, ಸಪ್ಲೈ ಕಡಿಮೆ ಆಗಿದೆ, ರೇಟ್ ಏರುತ್ತೆ. $119 ತನಕ ಏರಿದ್ದು $85 ಯಾಕೆ ಬಂತು? 2 ನಿರ್ಧಾರಗಳು ಅವುಗಳನ್ನು ಜಾರಿಗೆ ತಂದಿದ್ದಲ್ಲ. ಏನು ನಿರ್ಧಾರ? G7 ರಾಷ್ಟ್ರಗಳು ಹೇಳಿದ್ದು ನಮ್ಮ ಹತ್ರ ಇರುವ ಸ್ಟಾಕನ್ನು ನಾವು ಮಾರ್ತೀವಿ ಅಂತ. G7 ಪ್ರಪಂಚದ ಶ್ರೀಮಂತ ರಾಷ್ಟ್ರಗಳ ಒಕ್ಕೂಟ. ಅವರೊಂದಷ್ಟು ಆಯಿಲ್ ಸ್ಟಾಕ್ ಮಾಡ್ಕೊಂಡಿರ್ತಾರೆ. ನಾನು ಭಾರತದ ಆಯಿಲ್ ಸ್ಟಾಕ್ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ದೆ, 4,000 ಕೋಟಿ ಲೀಟರ್ ಭಾರತದ ಸ್ಟಾಕ್. ಅಂದರೆ 7ರಿಂದ 8 ವಾರ ಏನೂ ಸಮಸ್ಯೆ ಇಲ್ಲದೆ ಕನ್ಸಂಪ್ಷನ್ ಮಾಡಬಹುದಾದಷ್ಟು ಸ್ಟಾಕ್ ಭಾರತ ಮಾಡಿ ಇಟ್ಕೊಂಡಿದೆ ಅಂತ. ಹಾಗೆ G7 ರಾಷ್ಟ್ರಗಳ ಹತ್ರ ಸ್ಟಾಕ್ ಇದೆ, ನಾವು ಮಾರ್ಕೆಟಿಗೆ ಬಿಡ್ತೀವಿ ಅಂದರು. ರೇಟ್ ಬಿತ್ತು, ಯಾಕಂದರೆ ಸಪ್ಲೈ ಮತ್ತೆ ಸರಿ ಹೋಗಿಬಿಡುತ್ತೆ ಅಂತ. ಅದರ ಜೊತೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ ಒಂದಿದೆ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA. ಅದರಲ್ಲಿ 32 ದೇಶಗಳು ಬರ್ತವೆ. ಆ 32 ದೇಶಗಳು ಇಡೀ ಪ್ರಪಂಚದ ಆಯಿಲ್ನ 75% ಕನ್ಸ್ಯೂಮ್ ಮಾಡ್ತಾವೆ. 100 ಬ್ಯಾರೆಲ್ಲು ಹೊರಗೆ ಬಂತು ಅಂದರೆ 75 ಬ್ಯಾರಲ್ನ ಆ ಎನರ್ಜಿ ಕನ್ಸಂಪ್ಷನ್ ಮಾಡುವ ದೇಶಗಳು 32 ದೇಶಗಳು ಕನ್ಸ್ಯೂಮ್ ಮಾಡ್ತವೆ. ಅವುಗಳ ಹತ್ರನೂ ಸ್ಟಾಕ್ ಇತ್ತು. ಅವರು ಹೇಳಿದ್ರು ನಾವು ಮಾರಿಬಿಡ್ತೀವಿ ಈಗ ಅಂತ. ನಾವು ಮಾರಿಬಿಡ್ತೀವಿ. ರೇಟು $85 ಬಿತ್ತು. ಅವರು ಮಾರ್ತೀವಿ ಅಂತ ಹೇಳಿದ್ದಕ್ಕೆ, ಇನ್ನೂ ಮಾರಿದ್ದಕ್ಕಲ್ಲ. ಅದು ಮಾರ್ಕೆಟಿಗೆ ಬಂದರೆ, ಅವರ ಹತ್ರ ಇರುವ ಸ್ಟಾಕ್ ಮಾರ್ಕೆಟಿಗೆ ಬಂದರೆ ರೇಟ್ ಇನ್ನೂ ಸ್ಟೆಬಲೈಸ್ ಆಗಬಹುದು. ಎಲ್ಲವೂ ಡಿಪೆಂಡ್ ಆಗೋದು ಯುದ್ಧ ಎಷ್ಟು ದಿವಸ ಮುಂದುವರಿಯುತ್ತೆ ಅನ್ನೋದ್ರ ಮೇಲೆ. ನಾನು ಆಗಲೇ ಹೇಳಿದ್ನಲ್ಲ, ವಿಚಿತ್ರ ಫಿನಾಮಿನಾ ಇದು. ಯುದ್ಧ 2 ದೇಶಗಳ ಮಧ್ಯೆ ನಡೆದ್ರೆ ಹೌದಪ್ಪ ಯುದ್ಧ ಅಂತಾರೆ. ಒಂದು ದೇಶ ಇನ್ನೊಂದು ದೇಶದ ಸೈನಿಕ ನೆಲೆಗಳ ಮೇಲೆ ಅಥವಾ ಆಯುಧಾಗಾರಗಳ ಮೇಲೆ ದಾಳಿ ಮಾಡಿದ್ರೆ ಯುದ್ಧ ನಡೀತಾ ಇದೆ ಅಂತಾರೆ. ಇಲ್ಲಿ ಆಗ್ತಾ ಇರೋದೇನು? ದುಬೈನಲ್ಲಿದ್ದ ಅಮೆಝಾನಿನ ಡೇಟಾ ಸೆಂಟರ್ಗೆ ಇರಾನ್ ಹೊಡಿತು. ಡೇಟಾ ಸೆಂಟರ್, ಅಮೆಝಾನ್ ಡೇಟಾ ಸೆಂಟರ್ಗೆ. ಅಮೆಝಾನ್ನವ್ರೇನು ಯುದ್ಧ ಮಾಡ್ತಾರಾ ಡೇಟಾ ಸೆಂಟರ್ ಇಟ್ಕೊಂಡಲ್ಲಿ? ಸೌದಿ ಅರೇಬಿಯಾದ ಆಮ್ಕೋರ್ ಅನ್ನುವಂಥ ಆಯಿಲ್ ರಿಫೈನ್ರಿಗೆ ಹೊಡೆದ್ರು. ಅರಾಮ್ಕೋ ಆಯಿಲ್ ರಿಫೈನ್ರಿಗೆ ಹೊಡೆದ್ರು ಸೌದಿ ಅರೇಬಿಯಾದಲ್ಲಿ. ಕತಾರ್ನಲ್ಲಿನ ಆಯಿಲ್ ರಿಫೈನರಿಗಳನ್ನು ಕಂಟಿನ್ಯೂಸ್ ಹೊಡಿತಾ ಇದೆ ಇರಾನು. ಇಸ್ರೇಲ್ನವರು ಹೋಗಿ ಇರಾನಿನ ಆಯಿಲ್ ರಿಫೈನರಿಗಳನ್ನು ಹೊಡೆದ್ರು. ಅಂದರೆ ಇಡೀ ಪ್ರಪಂಚಕ್ಕೆ ಒಂದು ದುರಿತ ಕಾಲ ತಂದಿಡಬೇಕು ಅಂತ ಇವರೆಲ್ಲ ಸೇರ್ಕೊಂಡು ನಿರ್ಧಾರ ಮಾಡ್ದಂಗಿದೆ. ಅದರ್ವೈಸ್ ಆಯಿಲ್ ರಿಫೈನರಿಗಳ ಮೇಲೆ ಹೊಡೆಯುವಂಥದ್ದೇನಿದೆ, ಎಕನಾಮಿಗೆ ಹೊಡೆತ ಕೊಡಬೇಕು. ಅಲ್ಲಿ ತನಕ ಇವರು ಸುಧಾರಿಸ್ಕೊಳ್ಳೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ. $20 ಮಿಲಿಯನ್ ಕೊರತೆಯಾಗಿರೋದೀಗ. 20 ಮಿಲಿಯನ್ ಬ್ಯಾರೆಲ್ನ ಕೊರತೆಯಾಗಿದೆ ಪರ್ ಡೇ. 1978-79ರಲ್ಲಿ ಇಲ್ಲೇ ಒಂದು ಇಸ್ಲಾಮಿಕ್ ಕ್ರಾಂತಿ ಆಯಿತಲ್ಲ, ಆವಾಗ $5.5 ಮಿಲಿಯನ್ ಕೊರತೆಯಷ್ಟೇ ಆಗಿತ್ತು. ಅಫ್ಕೋರ್ಸ್ ಅವಾಗೇನು ಆಯಿಲ್ನ ಕನ್ಸಂಪ್ಷನ್ನು ಕಡಿಮೆ ಇತ್ತು, ಅದನ್ನು ಲೆಕ್ಕ ಹಾಕಿ ತಗೊಳ್ಳಿ ನೀವು. ಇರಾಕ್ ಕುವೈತ್ ಯುದ್ಧದ ಸಂದರ್ಭದಲ್ಲಿ 4.5 ಮಿಲಿಯನ್ ಬ್ಯಾರಲ್ ಕೊರತೆಯಾಗಿತ್ತು ಪರ್ ಡೇ ಪೂರೈಕೆ. ಇರಾನ್ ಯುದ್ಧದಲ್ಲಿ $4.3 ಮಿಲಿಯನ್ ಕೊರತೆಯಾಗಿತ್ತು ಪ್ರತಿದಿನಕ್ಕೆ. ಈಗ $20 ಮಿಲಿಯನ್ ಕೊರತೆ ಪರ್ ಡೇ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆಗಳ ಹೆಚ್ಚಳಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಈಗ ಏರಿಸೋದಿಲ್ವೋ? ಪಂಚರಾಜ್ಯ ಚುನಾವಣೆಗಳ ಹೊಸ್ತಿಲಲ್ಲಿ ಇಂಥದ್ದೊಂದು ರಿಸ್ಕಿ ಡಿಸಿಷನ್ ಕೇಂದ್ರ ಸರ್ಕಾರ ಮಾಡುತ್ತಾ ಗೊತ್ತಿಲ್ಲ. LPG ರೇಟ್ ಏರಿಸಿದ್ರಪ್ಪ ಈಗ. 5 ಸ್ಟೇಟ್ ಎಲೆಕ್ಷನ್ ಅಂತೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಎಲೆಕ್ಷನ್ ಪಾಡಿಗೆ ಎಲೆಕ್ಷನ್ ಆಗ್ತಾ ಇರ್ತವೆ, ನಮ್ಮ ಪಾಡಿಗೆ ನಾವು ರೇಟ್ ಜಾಸ್ತಿ ಮಾಡೋಣ ಅಂತ ಇವ್ರು ನಿರ್ಧಾರ ಮಾಡಿದ್ರೆ ಮಾಡಬಹುದು. ಅಥವಾ UPA ಸರ್ಕಾರದ ಟೈಮ್ನಲ್ಲಿ ಮಾಡ್ದಂಗೆ ಈಗ ಬೇಡ ಜಾಸ್ತಿ ಬೆಲೆ ತಗೊಳ್ಳೋದು, ಈಗ ಪೆಟ್ರೋಲ್ ಬಾಂಡ್ ಮಾಡೋಣ ಅಂಥೇಳಿ ಬಾಂಡ್ನಲ್ಲಿ ದುಡ್ಡು ಎತ್ತಿ ಆಮೇಲೆ ನಿಧಾನಕ್ಕೆ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ನಿರ್ಧಾರಕ್ಕೆ ಬಂದರೂ ಬರಬಹುದು. ಭಾರತದಲ್ಲಿ ಹಿಂಗಿದೆ ಪರಿಸ್ಥಿತಿ. ಪಕ್ಕದ ಪಾಕಿಸ್ತಾನದಲ್ಲಿ
ಕಠಿಣ ಕ್ರಮಗಳನ್ನು ಪ್ರಧಾನಮಂತ್ರಿಗಳೇ ನ್ಯಾಷನಲ್ ಟೆಲಿವಿಷನ್ನಲ್ಲಿ ಕಾಣಿಸಿಕೊಂಡು ಘೋಷಿಸಿದರು. 15 ದಿನಗಳ ತುರ್ತು ಪರಿಸ್ಥಿತಿ ಪಾಕಿಸ್ತಾನದಲ್ಲಿ, 15 ದಿನಗಳ ಎಮರ್ಜೆನ್ಸಿ. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ದೇಶವನ್ನುದ್ದೇಶಿಸಿ ನ್ಯಾಷನಲ್ ಟೆಲಿವಿಷನ್ನಲ್ಲಿ ಮಾತಾಡಿದ್ರು. ಮಾರ್ಚ್ 16ರಿಂದ ಶಾಲೆಗಳ ಬಂದ್, ಸರ್ಕಾರಿ ಕಚೇರಿಗಳಲ್ಲಿ ವಾರದ 4 ದಿವಸ ಮಾತ್ರ ಕೆಲಸ, ಬ್ಯಾಂಕ್ ಮತ್ತು ಅಗತ್ಯ ಕೆಲಸ ಬಿಟ್ಟು ಎಲ್ಲದಕ್ಕೂ ಕಠಿಣ ನಿಯಮಗಳನ್ನು ಘೋಷಣೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಒಂದೇ ದಿನ 55 ರೂಪಾಯಿ ಪಾಕಿಸ್ತಾನಿ ರೂಪಾಯಿ ಪರ್ ಲೀಟರ್ ಡೀಸೆಲ್ಗೆ ಪೆಟ್ರೋಲ್ಗೆ ಜಾಸ್ತಿ ಮಾಡಿತ್ತು ಪಾಕಿಸ್ತಾನ, 55 ಪಾಕಿಸ್ತಾನಿ ರುಪೀಸ್. ಈಗ ಕಠಿಣ ನಿಯಮಗಳು. ಮಾರ್ಚ್ 16ರಿಂದ 2 ವಾರ ಪಾಕಿಸ್ತಾನದ ಶಾಲೆಗಳಿಗೆ ರಜೆ, ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ರಜೆ. ಸರ್ಕಾರಿ ಇಲಾಖೆಗಳ ಇಂಧನದ ವೆಚ್ಚ, ಪೆಟ್ರೋಲು ಡೀಸೆಲ್ ಖರ್ಚನ್ನು ಅರ್ಧಕ್ಕೆ ಇಳಿಸಬೇಕು ಅಂತ ಹೇಳಿದ್ದಾರೆ. 60% ಗೌರ್ಮೆಂಟ್ ವೆಹಿಕಲ್ಗಳನ್ನು ಯೂಸ್ ಮಾಡಬಾರ್ದು ಅಂತ ಪಾಕಿಸ್ತಾನ ಘೋಷಣೆ ಮಾಡಿದೆ. ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ 50% ನೌಕರರಿಗೆ ವರ್ಕ್ ಫ್ರಮ್ ಹೋಮ್. ಉನ್ನತ ಶಿಕ್ಷಣದ ಶಾಲೆ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಆನ್ಲೈನ್ ಕ್ಲಾಸಸ್, ವಾರದಲ್ಲಿ 4 ದಿನ ಮಾತ್ರ ಕೆಲಸ. ಕ್ಯಾಬಿನೆಟ್ ಮಂತ್ರಿಗಳು ವಿಶೇಷ ಅಧಿಕಾರಿಗಳಿಗೆ 2 ತಿಂಗಳ ಸಂಬಳ ಕೊಡೋದಿಲ್ಲ ಅಂತ ಹೇಳಿದಾರಂತೆ. ಪಾಕಿಸ್ತಾನದ ಸಂಸತ್ ಸದಸ್ಯರ ಸಂಬಳ 20% ಕಡಿತ, ಎಲ್ಲ ಇಲಾಖೆಗಳಲ್ಲಿ 20% ಖರ್ಚು ಕಡಿಮೆ ಮಾಡಬೇಕು. ಮಂತ್ರಿಗಳು ಅಧಿಕಾರಿಗಳು ಫಾರಿನ್ ಟ್ರಿಪ್ಪಿಗೆ ಹೋಗಂಗಿಲ್ಲ. 3 ಲಕ್ಷಕ್ಕೂ ಹೆಚ್ಚಿಗೆ ಸಂಬಳ ಪಡೆಯುವ ಅಧಿಕಾರಿಗಳ 2 ದಿನದ ಸಂಬಳ ಕಟ್ಟು. ಸರ್ಕಾರಿ ಅಧಿಕಾರಿಗಳ ಪಾರ್ಟಿಗಳು, ಇಫ್ತಿಯಾರ್ ಕೂಟಗಳು ನಡೆಯೋ ಹಂಗಿಲ್ಲ. ಏಕಾಏಕಿ ಉದ್ಭವಿಸಿರುವ ತೈಲ ಬಿಕ್ಕಟ್ಟಿನಿಂದ ಹೊರಗೆ ಬರೋದಕ್ಕೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಶಹಬಾಜ್ ಶರೀಫ್ ನ್ಯಾಷನಲ್ ಟೆಲಿವಿಷನ್ನಲ್ಲಿ ಕಾಣಿಸಿಕೊಂಡು ಘೋಷಣೆ ಮಾಡಿದ್ರು. ಹೇಳಿದ್ರು ಅವರು ಯುದ್ಧದಿಂದ ಸೃಷ್ಟಿಯಾಗಿರುವ ಬಿಕ್ಕಟ್ಟು ಎದುರಿಸಲು ಕೆಲವು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಕಚ್ಚಾ ತೈಲದ ಬೆಲೆ $60ನಿಂದ $100ಗೆ ಏರಿಕೆಯಾಗಿದೆ. ಫ್ಯಾಕ್ಚುಲಿ ಎರರ್ ಅದು. $73 ಇದ್ದದ್ದು $119 ತನಕ ಹೋಗಿತ್ತು, ಈಗ $85ಗೆ ಬಂದಿದೆ. ಸವಾಲಿನ ಪರಿಸ್ಥಿತಿಯಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಲು ಕಠಿಣ ನಿಯಮಗಳನ್ನು ಜಾರಿಗೊಳಿಸ್ತಾ ಇದ್ದೀವಿ. ಅತ್ಯಂತ ಭಾರವಾದ ಹೃದಯದಿಂದ ತೈಲ ಬೆಲೆ ಏರಿಕೆಯ ನಿರ್ಧಾರ ಮಾಡಲಾಗಿದೆ. ಜನಸಾಮಾನ್ಯರಿಗೆ ಹೊರೆಯಾಗದಂತೆ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಅಂತ ಶಹಬಾಜ್ ಶರೀಫ್ ಅವರು ಘೋಷಣೆ ಮಾಡಿದ್ದಾರೆ. ಅಂಥದ್ರಲ್ಲಿ ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಯಿಲ್ ಕನ್ಸಂಪ್ಷನ್ ಮಾಡುವ 3ನೆಯ ದೇಶ ನಮ್ಮದು. ಅಮೇರಿಕಾ ಫಸ್ಟು, ಚೀನಾ ನಂತರ, ಅದಾದ ನಂತರ ಭಾರತನೇ. ನಮಗೆ ಬೇಕಾದ ಆಯಿಲ್ನ 80% ನಾವು ಇಂಪೋರ್ಟೇ ಮಾಡಿಕೊಳ್ಳಬೇಕು. ಒಂದು ದಿನಕ್ಕೆ 60 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ನಮಗೆ ಬೇಕಾಗುತ್ತೆ. $6 ಮಿಲಿಯನ್ ಕಚ್ಚಾ ತೈಲ ನಮಗೆ ಬೇಕಾಗುತ್ತೆ. ವರ್ಷಕ್ಕೆ 219 ಕೋಟಿ ಬ್ಯಾರಲ್ ಬೇಕು. ಒಂದು ಬ್ಯಾರಲ್ನಲ್ಲಿ 159 ಲೀಟರ್ ಕ್ರೂಡ್ ಆಯಿಲ್ ಇರುತ್ತೆ. ಪೆಟ್ರೋಲ್ ಅದರಿಂದ 159 ಲೀಟರ್ ಕ್ರೂಡ್ ಆಯಿಲ್ನಿಂದ 73ರಿಂದ 75 ಲೀಟರ್ ಪೆಟ್ರೋಲ್ ಬರುತ್ತೆ, 40ರಿಂದ 45 ಲೀಟರ್ ಡೀಸೆಲ್ ಬರುತ್ತೆ, 15ರಿಂದ 20 ಲೀಟರ್ ಜೆಟ್ ಫ್ಯೂಯಲ್ ಬರುತ್ತೆ, LPG 5ರಿಂದ 6 ಲೀಟರ್ ಬರುತ್ತೆ. ಒಂದು ಬ್ಯಾರಲ್ ಕಚ್ಚಾ ತೈಲ ಭಾರತಕ್ಕೆ ಬಂದರೆ, ಅಂದರೆ ರಿಫೈನರಿಗೆ ಹೋದರೆ. ಈ ಮಧ್ಯದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ರಷ್ಯಾದಿಂದ ಆಯಿಲ್ ಖರೀದಿ ಮುಂದುವರಿತಾ ಇದೆ. ಫೆಬ್ರವರಿ ತಿಂಗಳಲ್ಲೂ ಕೂಡ ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಕೊಟ್ಟಿದ್ದು ರಷ್ಯಾನೇ. ಕೊಟ್ಟಿದ್ದನ್ನು ನಾವು ಖರೀದಿ ಮಾಡಿದ್ದು ರಷ್ಯಾದಿಂದಲೇ. ಈಗ ಅದು ಇನ್ನೂ ಹೆಚ್ಚಾಗಬಹುದು. ಅಂದರೆ ಭಾರತದಲ್ಲಿ ಚರ್ಚೆ ಆಗ್ತಿದೆಯಲ್ಲ, ಅಮೇರಿಕ ಹೇಳ್ತಾ ಇದೆ ನಾವು ಭಾರತಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ. ಭಾರತದಲ್ಲಿ ರಾಜಕಾರಣ ಅಮೇರಿಕದ ರಾಜಕಾರಣಿಗಳ ಹೇಳಿಕೆಗಳ ಆಧಾರದ ಮೇಲೆ ನಡೀತಾ ಇದೆ. ಈಗ ಹೇಳಿಕೆಗಳ ಆಧಾರದ ಮೇಲೆ ನಡೀತಾ ಇರೋದು. ರಷ್ಯಾದಿಂದ ಆಯಿಲ್ ಖರೀದಿ ಹೆಚ್ಚಾದರೆ, ಬ್ರೇಕ್ಗಿಂತ ಮುಂಚೆನೂ ಹೇಳಿದೆ, ಹಿಂದಿನ ರೇಟಲ್ಲಿ ಸಿಗೋದಿಲ್ಲ. ಇದು ಮಾರ್ಕೆಟ್ನಲ್ಲಿ ಏನು ರೇಟ್ ಇದೆಯೋ ಅದೇ ರೇಟನ್ನು ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆನೂ ಕೊಟ್ಟು ರಷ್ಯಾದಿಂದ ಖರೀದಿ ಮಾಡಬೇಕಾಗಬಹುದು. ಆದ್ದರಿಂದ ಪೆಟ್ರೋಲು ಡೀಸೆಲ್ಲು ವಿಷಯದಲ್ಲಿ ಮಾನಸಿಕವಾಗಿ ಸಿದ್ಧರಾಗೋಣ, ಹೆಚ್ಚಿನ ಬೆಲೆ ಕೊಡಬೇಕಾಗಿ ಬರಬಹುದು. ಇನ್ನು ಯುದ್ಧ 11ನೇ ದಿವಸದ್ದು ಇವತ್ತು ಜೋರಾಗಿತ್ತು. ಇವತ್ತು ನೆನ್ನೆಗೆ ಹೋಲಿಸಿದರೆ ಇರಾನ್ ಕಡೆಯಿಂದ ಕ್ಷಿಪಣಿ ದಾಳಿಗಳು ಜಾಸ್ತಿ ಆಗಿದ್ದಾವೆ. ಇರಾನಿನ ಪ್ರಮುಖ ನೆಲೆಗಳ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ಇವತ್ತು ಕೂಡ ಮುಂದುವರಿಯಿತು. ಇರಾನ್ ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿ ನಡೆಸಿದ್ದಕ್ಕೆ ಕ್ಷಮೆ ಕೋರ್ತು, ನಿಮ್ಮಲ್ಲಿರುವ ಅಮೆರಿಕದ ಸೈನಿಕ ನೆಲೆಗಳನ್ನು ಬಳಸಿಕೊಂಡು ನಮ್ಮ ಮೇಲೆ ದಾಳಿ ಆದರೆ ಮಾತ್ರ ನಾವು ದಾಳಿ ಮಾಡ್ತೀವಿ ಅಂದರು.
ಆ ಮಾತಿನ ಪ್ರಕಾರ ಏನು ನಡ್ಕೊಳ್ಳಿಲ್ಲ. ಇರಾನು ಒಂದು ಹೆಡ್ಲೆಸ್ ಕಂಟ್ರಿ ಆದಂಗಾಗಿದೆ. ಅಲ್ಲಿ ಯಾರು ಏನು ಮಾತಾಡ್ತಾರೆ, ಯಾರ ಆದೇಶಗಳು ಪಾಲನೆ ಆಗ್ತವೆ, ಯಾರ ಆದೇಶಗಳು ಪಾಲನೆ ಆಗ್ತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ IRGC ಹೇಳ್ತು ಕೇವಲ ಇಸ್ರೇಲ್, ಅಮೇರಿಕಾ ಮತ್ತು ಯುರೋಪಿಯನ್ ಯೂನಿಯನ್ಗೆ ಹೋಗುವ ಟ್ಯಾಂಕರ್ಗಳನ್ನು ಮಾತ್ರ ನಿಲ್ಲಿಸ್ತೀವಿ, ಉಳಿದೆಲ್ಲ ಟ್ಯಾಂಕರ್ಗಳು ಹೋಗಬಹುದು ಅಂತ IRGC ಅಧಿಕೃತ ಅಂತ ಹೇಳಲಾಯಿತು. ಒಂದು ಹೇಳಿಕೆ ಬಂತು IRGCಯಿಂದ. ಅದು ಪಾಲನೆ ಆಯಿತಾ? ಅದು ಪಾಲನೆಯಾಗಿದ್ದರೆ ಭಾರತದಲ್ಲಿ ಎಲ್ ಪಿ ಜಿಯ ಕೊರತೆ ಹಿಂಗಾಗ್ತಾ ಇರಲಿಲ್ಲ ಮತ್ತು ಪೆಟ್ರೋಲ್ ಡೀಸೆಲ್ನ ಕೊರತೆ ಆಗಬಹುದು ಅನ್ನುವ ಸನ್ನಿವೇಶ ಬರ್ತಿರಲಿಲ್ಲ. ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಹೇರುವ ಅವಕಾಶನೇ ಇರ್ತಿರಲಿಲ್ಲ. ಹಾರ್ಮುಜ್ ಜಲಸಂಧಿಯನ್ನು ಉಳಿದೆಲ್ಲ ದೇಶಗಳ ಆಯಿಲ್ ಟ್ಯಾಂಕರ್ಗಳಿಗೆ ಓಪನ್ ಮಾಡಿದ್ದರೆ ಹಂಗಾಗಿಲ್ಲ. ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿ ಇರಾನ್ ಇವತ್ತು ಮುಂದುವರೆಸ್ತು. ಇಲ್ಲಿ ತನಕ 1700 ಬಲಿ ಅಂತ ಹೇಳಲಾಗ್ತಾ ಇದೆ. 1255 ಇರಾನಿನ ಒಳಗೆ ಅಂದಾಜು ಸಂಖ್ಯೆ 1255. ಲೆಬನಾನಿನ ಹೆಜ್ಬುಲ್ಲಾ ಟೆರರ್ ಔಟ್ಫಿಟ್ನ ಮೇಲೆ ಇಸ್ರೇಲ್ ದಾಳಿಯನ್ನು ಮುಂದುವರೆಸ್ತು. ಅಲ್ಲೊಂದು 400 ಜನ ಸತ್ತಿರಬಹುದು ಲೆಬನಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ದಾಳಿಯಲ್ಲಿ. ಒಂದಷ್ಟು ದೃಶ್ಯಗಳು ಇವತ್ತಿನ ಯುದ್ಧದ್ದು. ಇರಾನಿನ ಬುಷಹರ್ ನೌಕಾನೆಲೆಯ ಮೇಲೆ ಅಮೆರಿಕದ ದಾಳಿ. ಟ್ರಂಪ್ ಇವತ್ತು ಹೇಳಿದ್ದಾರೆ ಏನು ಉಳಿದೇ ಇಲ್ಲ ಇರಾನ್ನಲ್ಲಿ, ಎಲ್ಲ ಮುಗಿಸೇ ಬಿಟ್ಟಿದ್ದೀವಿ ಅವ್ರ ಕಥೆನ ಅಂತ. ಇರಾನ್ ಕಡೆಯಿಂದ ಪ್ರತಿದಾಳಿ ನಡೀತಾನೇ ಇದೆ. ಇರಾನಿನ ಡ್ರೋನ್ ತಯಾರಕ ಕಾರ್ಖಾನೆಯ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. ಕೆರ್ಮನ್ ವಾಯುನೆಲೆಯನ್ನು ಗುರಿಯಾಗಿಸಿ ಅಮೆರಿಕದ ದಾಳಿ. ಬಂದರ್ ಅಬ್ಬಾಸ್ ಹತ್ರ ಇರಾನಿನ ನೌಕಾಸೇನೆಯ ಹಡಗಿನ ಮೇಲೆ ಅಮೆರಿಕ ದಾಳಿ ನಡೆಸಿತು. ಇರಾನ್ನಲ್ಲಿ ಸನಂದಜ್ ಪ್ರದೇಶದ ಮೇಲೆ ಇಸ್ರೇಲ್ ಬಾಂಬ್ ದಾಳಿ. ಸನಂದಜ್. ಹಿಜ್ಬುಲ್ಲಾ ಉಗ್ರರ ಕಮಾಂಡ್ ಸೆಂಟರ್ಗಳ ಮೇಲೂ ದಾಳಿಯಾಯಿತು. ಇರಾನ್ನಲ್ಲಿ ಕರಾಜ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ. ಇರಾನಿನ ಮತ್ತೊಂದು ಹಡಗಿನ ಮೇಲೆ ಅಮೆರಿಕದ ದಾಳಿಯಾಗಿದೆ. ಅದನ್ನು ಕಮರ್ಷಿಯಲ್ ಹಡಗು ಅಂತ ಕರೀತಾ ಇದ್ದಾರೆ. ಇವತ್ತಿನ ದೃಶ್ಯಗಳಿವೆಲ್ಲ. ಇಸ್ಫಹಾನಿನ ಮೆಟ್ರೋ ಸುರಂಗ ಮಾರ್ಗದಲ್ಲಿ ಜನ ಬಾಂಬ್ ದಾಳಿಯಿಂದ ರಕ್ಷಣೆ ಪಡೆದಿರುವಂಥ ದೃಶ್ಯ ಇದು. ಇಸ್ಫಹಾನ್. ಇನ್ನೊಂದು ಕಡೆ ಇರಾನಿನ ಪ್ರತಿದಾಳಿ. ಬಹರೇನಿನ ವಸತಿ ಕಟ್ಟಡದ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡ್ತು. ನೋಡಿ, ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿ ಮಾಡೋದಿಲ್ಲ. ಅಲ್ಲಿನ ಸೈನಿಕ ನೆಲೆಗಳನ್ನು ಬಳಸಿಕೊಂಡು ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಮಾತ್ರ ಅಟ್ಯಾಕ್ ಮಾಡ್ತೀವಿ ಅಂತ ಇರಾನಿನ ವಿದೇಶಾಂಗ ಸಚಿವರು ಆನ್ ಟೆಲಿವಿಷನ್ ಹೇಳಿಕೆ ಕೊಟ್ಟರು. ಇವತ್ತು ಬಹರೇನ್ ಮೇಲೆ ಅಟ್ಯಾಕ್ ಆಗಿದೆ. ಬಹರೇನಿನ ವಸತಿ ಕಟ್ಟಡದ ಮೇಲೆ, ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಅದು. ಅಂದರೆ ಇರಾನ್ನಲ್ಲಿ ಯಾರೋ ಒಬ್ಬರು ನಿರ್ಧಾರ ತಗೋತಾ ಇದ್ದಾರೆ, ಅವರ ನಿರ್ಧಾರ ಜಾರಿಗೆ ಬರ್ತಾ ಇದೆ. ಇರಾನ್ನಿಂದಲೇ ಅಧಿಕೃತ ಹೇಳಿಕೆ ಬಂತು, ಮಾತುಕತೆಗೆ ನಾವು ತಯಾರು ಅಂತ. ಇವತ್ತು ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ ನಾವು ತಯಾರಿಲ್ಲ ಅಂತ. ಇಸ್ರೇಲಿನ ತೈಲ ಸಂಸ್ಕರಣಾ ಘಟಕಗಳ ಮೇಲೆ, ಅನಿಲ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ ಇವತ್ತು. ವಾಯುಪಡೆಯ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ ಇಸ್ರೇಲ್ನಲ್ಲಿ. ಇರಾನ್ನವರೇ ಈ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಇರಾನ್ ರಿಲೀಸ್ ಮಾಡಿರುವಂಥ ವಿಡಿಯೋಗಳಿದು. ಇದು ಹೈಫಾ ನಗರದ ಮೇಲೆ. ಹೈಫಾ ನಗರ ಇಸ್ರೇಲಿನ ಒಂದು ಪ್ರಮುಖ ನಗರ. ಇದು ಏನು, ಪೋರ್ಟ್ ಸಿಟಿ, ಬಂದರು ನಗರಿ. ಇನ್ನು ಇರಾಕ್ನಲ್ಲೂ ಅಮೆರಿಕದ ಸೈನಿಕ ನೆಲೆಯ ಮೇಲೆ ಇರಾನ್ ದಾಳಿ ಆಗಿದೆ. ಇರಾಕಿನ ಒಳಗಿದ್ದಂಥ ಅಮೆರಿಕದ ಸೈನಿಕ ನೆಲೆಯ ಮೇಲೆ. ಸುಮ್ಮನೆ ಕಂಪ್ಯಾರಿಸನ್ಗೆ ಹೇಳೋದಾದರೆ, ನಿನ್ನೆ 10ನೆಯ ದಿನ 18 ಮಿಸೈಲ್ ಹಾರಿಸಿತ್ತು ಇರಾನ್. 10ನೇ ದಿನದಲ್ಲಿ ಅಂದರೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ 18ಕ್ಕೆ ಬಂದಿದ್ದರು. ಇವತ್ತು 24 ಹಾರಿಸಿದ್ದಾರೆ. ಮೊದಲ ಡೇ 1 ಯುದ್ಧಕ್ಕೆ ಹೋಲಿಸಿದರೆ ಕಡಿಮೆನೇ, ಬಟ್ ನೆನ್ನೆಗೆ ಹೋಲಿಸಿದರೆ ಮತ್ತೆ ಈ ದಾಳಿ ಹೆಚ್ಚಾಗಿದೆ. ಡ್ರೋನ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಡ್ರೋನ್ ಅಟ್ಯಾಕು 112 ಹಾರಿಸಿದ್ರು ನೆನ್ನೆ, ಇವತ್ತು 95.
ಇರಾನಿನ ಹತ್ತಿರ ಇರುವ, ಇರಾನಿನ ಬತ್ತಳಿಕೆಯಲ್ಲಿರುವ ಬೆಸ್ಟ್ ವೆಪನ್ ಅಂದರೆ ಈ ಡ್ರೋನ್ಗಳು, ಮಿಸೈಲ್ಗಳು. ಇವುಗಳ ಡೀಟೇಲ್ಸ್ ಹೇಳಿದ್ದೆ ನಾನು. ಚೈನಾದಿಂದ ಆಮದು ಮಾಡಿಕೊಳ್ಳಲಾಗುವ ಮೊಪೆಡ್ಡಿನ 2 ಸ್ಟ್ರೋಕ್ ಎಂಜಿನ್ ಇಟ್ಕೊಂಡು ಡ್ರೋನ್ ಮಾಡ್ತಾರೆ ಇವರು. 18 ಲಕ್ಷ ರೂಪಾಯಿಯಲ್ಲಿ ಒಂದು ಡ್ರೋನ್ ತಯಾರಾಗುತ್ತೆ. 6 ಫೂಟ್ ಉದ್ದ ಇರುತ್ತೆ, 3 ಫೂಟ್ ಅಗಲ ಇರುತ್ತೆ. ಅದರ ಬೆಸ್ಟ್ ವರ್ಷನ್ 42 ಲಕ್ಷದಲ್ಲಿ ತಯಾರು ಮಾಡ್ತಾರೆ. ಇಂಥ ಡ್ರೋನ್ಗಳನ್ನು 5, 10, 15, 20 ಒಂದೇ ಸಲ ಹಾರಿಸ್ತಾರೆ. ಇವುಗಳನ್ನು ಆಕಾಶದಲ್ಲಿ ಹೊರಡೆದುರುಳಿಸಬೇಕು ಅಂದರೆ ಅಮೇರಿಕ 36 ಕೋಟಿ ರೂಪಾಯಿಯ ಏರ್ ಡಿಫೆನ್ಸ್ ಮಿಸೈಲ್ ಹಾರಿಸಬೇಕು. 36 ಕೋಟಿ ರೂಪಾಯಿ. ಲೆಕ್ಕ ಇಲ್ಲದಷ್ಟು ಡ್ರೋನ್ಗಳನ್ನು ಮಾಡಿಟ್ಕೊಂಡಿದೆ ಇರಾನ್. ಈಗ ಇಸ್ರೇಲು ಅಮೇರಿಕಕ್ಕಿರುವಂಥ ದೊಡ್ಡ ಚಾಲೆಂಜು ಭೂಮಿಯ ಒಳಗಡೆ ಅವರು ಸ್ಟಾಕ್ ಮಾಡಿರುವಂಥ ಈ ಮಿಸೈಲ್ ಸಿಟಿ ಅಂತ ಮಾಡಿದ್ದಾರೆ. ಅವುಗಳನ್ನು ಹುಡುಕಿ ಅವುಗಳನ್ನು ಧ್ವಂಸ ಮಾಡೋದು ದೊಡ್ಡ ಚಾಲೆಂಜ್ ಈಗ ಅಮೇರಿಕಕ್ಕೆ, ಇಸ್ರೇಲಿಗೆ. ಟ್ರಂಪ್ ಒಂದು ಸಲ ಹೇಳೋದಕ್ಕೂ, ಒಂದು ಕಡೆ ಹೇಳೋದಕ್ಕೂ, ಇನ್ನೊಂದು ಸಲ ಹೇಳೋದಕ್ಕೂ, ಇನ್ನೊಂದು ಕಡೆ ಹೇಳೋದಕ್ಕೂ ಡಿಸ್ಕನೆಕ್ಷನ್ ತುಂಬ ಇರುತ್ತೆ. ನೋಡಿ, ಯಾವುದೇ ಒಂದು ದೇಶ ಒಂದು ಯುದ್ಧ ಶುರು ಮಾಡ್ತಾ ಇದೆ ಅಂದರೆ ಅದಕ್ಕೊಂದು ಗೋಲ್ ಇರಬೇಕು, ಒಂದು ಗುರಿ ಇರಬೇಕು. ಈ ಗುರಿಯನ್ನು ಸಾಧಿಸುವುದಕ್ಕಾಗಿ ನಾವು ಯುದ್ಧ ಮಾಡ್ತಾ ಇದ್ದೀವಿ ಅಂತ. ಈ ಯುದ್ಧದ ಗುರಿ ಏನು? ಲಾಸ್ಟ್ ಇಯರು ಆ B-2 ಬಾಂಬರ್ ತಗೊಂಡು ಬಂದು ಇರಾನ್ ಮೇಲೆ ಹಾಕೋದ್ರಿ ಇವರು. ಆವಾಗ ಟಾರ್ಗೆಟ್ ಏನಿತ್ತು? ಯಾವ್ಯಾವ ಜಾಗಗಳಲ್ಲಿ ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ತಯಾರು ಮಾಡ್ತಾ ಇದೆಯೋ ಆ ಜಾಗಗಳನ್ನು ನಾಶಪಡಿಸ್ಬೇಕು ಅಂತ. B-2 ಬಾಂಬರ್ ಬಂದು ಬಾಂಬ್ ಹಾಕಿ ಹೋದ ನಂತರ ಟ್ರಂಪ್ ಏನು ಹೇಳಿದ್ರು? ನಾವು ನಾಶಪಡಿಸ್ಬಿಟ್ಟಿದ್ದೀವಿ ಈಗ ಅವನ್ನ ಅಂತ. 1 ವರ್ಷನೂ ಆಗಿಲ್ಲ ರೀ, ಮತ್ತೆ ಅವರು ನ್ಯೂಕ್ಲಿಯರ್ ವೆಪನ್ ಮಾಡ್ತಿದ್ದಾರೆ ಅಂತಿದ್ದಾರೆ. ಮತ್ತು ನ್ಯೂಕ್ಲಿಯರ್ ವೆಪನ್ ಮಾಡ್ತಿದ್ದಾರೆ. ಈಗ ಹೇಳ್ತಿದ್ದಾರಲ್ಲ, ಇನ್ನಷ್ಟು ಆಳದಲ್ಲಿ ಬಂಡೆಗಲ್ಲುಗಳ ಮಧ್ಯದಲ್ಲಿ ನ್ಯೂಕ್ಲಿಯರ್ ವೆಪನ್ ಮಾಡ್ತಾ ಇದ್ದಾರಂತವರು. ಇನ್ನೊಂದು ವಾರ ಹೋಗಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಡ್ತಿದ್ರು ಅಂತ. ಈಗಲೂ ಅಮೇರಿಕದ ಮೇಲೆ ದಾಳಿ ನಡೆಸುವಂಥ, ನೇರ ದಾಳಿ ನಡೆಸುವಂಥ ಸಾಮರ್ಥ್ಯ ಇರಾನ್ಗಿಲ್ಲ. ಹಾಗಿದ್ರೆ ಇಸ್ರೇಲ್ ಮೇಲೆ ದಾಳಿ ಮಾಡಿಬಿಡ್ತಿದ್ರ? ಮಾಡ್ತಿರ್ಲಿಲ್ಲ ಅವರು. ಇಸ್ರೇಲ್ ಮೇಲೆ ನೇರ ದಾಳಿ ನಡೆಸುವಂಥ ಛಾತಿಯೂ ಇರಾನ್ಗಿಲ್ಲ. ಅವ್ರು ಏನೇ ಇದ್ದರೂ ಹೌತಿಗಳಿಗೆ ಒಂದಷ್ಟು ದುಡ್ಡು ಕೊಟ್ಟೆ, ವೆಪನ್ಸ್ ಕೊಟ್ಟೆ, ಹಿಜ್ಬುಲ್ಲಾ ಟೆರರಿಸ್ಟ್ಗಳಿಗೆ ಒಂದಷ್ಟು ದುಡ್ಡು ಕೊಟ್ಟೆ, ವೆಪನ್ಸ್ ಕೊಟ್ಟೆ, ಹಮಾಸ್ನವ್ರಿಗೆ ದುಡ್ಡು ಕೊಟ್ಟೆ, ವೆಪನ್ಸ್ ಕೊಟ್ಟೆ. ಈ ರೀತಿ ಹೆಂಗೆ ಪಾಕಿಸ್ತಾನ ನಮ್ಮ ಮೇಲೆ ಒಂದು ಶಿಖಂಡಿ ಯುದ್ಧ ಮಾಡ್ತಿದೆಯಲ್ಲ, ಹಂಗೆ ಇರಾನ್ ಮಾಡ್ಕೊಂಡಿರೋದು. ಅವರ ಕೈಗೆ ನ್ಯೂಕ್ಲಿಯರ್ ವೆಪನ್ ಬಂದರೆ ಆವಾಗ ಇಸ್ರೇಲಿಗೆ 100% ಥ್ರೆಟ್. 100% ಇಸ್ರೇಲಿಗೆ ಥ್ರೆಟ್. ಶತಾಯ ಗತಾಯ ಇರಾನ್ ನ್ಯೂಕ್ಲಿಯರ್ ವೆಪನ್ ಹೊಂದದಂತೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ. ಯಾಕೆ? ಇಸ್ರೇಲ್ನ ವಿದೇಶಾಂಗ ನೀತಿಯ ಪೈಕಿ ಒಂದದು. ಇರಾನ್ಗೊಂದು ನಾವು ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ಅವ್ರ ಕೈಗೆ ನ್ಯೂಕ್ಲಿಯರ್ ವೆಪನ್ ಬಂದರೆ ಇವ್ರ ಕಥೆ ಮುಗೀತು ಅಂತ ಅರ್ಥ. ಅದು ಗೊತ್ತು ಇಸ್ರೇಲಿಗೆ. ಅದಕ್ಕೆ ಈಗಿನಿಂದ ಅಲ್ಲ, ದಶಕಗಳಿಂದ ಅವರು ಸಬಾಟೇಜ್ ಮಾಡ್ತಾನೆ ಬರ್ತಾ ಇದ್ದಾರೆ ಇರಾನಿನ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು. ಸಬಾಟೇಜ್ ಅದು ಮಾಡಿಕೊಂಡು ಬರ್ತಾ ಇದ್ದಾರೆ. ಇಸ್ರೇಲ್ ಹ್ಯಾಸ್ ಅ ರೀಸನ್. ಅಮೇರಿಕಕ್ಕೆ ಏನಿದೆಯೋ ಏನು, ಶರಣಾಗತಿಯ ಪ್ರಶ್ನೆನೇ ಇಲ್ಲ, ಮಾತುಕತೆ ಸಹಿತ ಇಲ್ಲ ಅಂತ ಅಬ್ಬಾಸ್ ಅರಾಕ್ಚಿ ಇರಾನಿನ ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ. ಮಾತುಕತೆ ಪ್ರಶ್ನೆನೇ ಇಲ್ಲ ಅಂತ. 3-4 ದಿವಸದಲ್ಲಿ ಎಲ್ಲ ಮುಗಿಸ್ಬಿಡ್ತೀವಿ ಅಂದ್ಕೊಂಡು ಬಂದಿದ್ರು ಅವರು. ಏನಾಗಿದೆ ಈಗ ಅಂತ ಕೇಳ್ತಾ ಇದ್ದಾರೆ ಇರಾನಿನ ವಿದೇಶಾಂಗ ಸಚಿವರು. ಕ್ವಿಕ್ಲಿ ಸ್ಟೇಟ್ ಗೌರ್ಮೆಂಟ್ದು ಒಂದು ಸುದ್ದಿ ಹೇಳ್ಬಿಡ್ತೀನಿ. ರಾಜ್ಯಕ್ಕೆ ಸಂಬಂಧಿಸಿದ ರಾಜ್ಯ ರಾಜಕಾರಣದ ಸುದ್ದಿ. DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ 6 ವರ್ಷಗಳನ್ನು ಪೂರೈಸಿದರು. ಅಭಿನಂದನೆಗಳು ಅವರಿಗೆ. ಒಂದು ಗಾಲಾ ಡಿನ್ನರ್ ಕೊಡ್ತಾ ಇದ್ದಾರೆ ITC ಗಾರ್ಡನಿಯಾ ಹೋಟೆಲ್ನಲ್ಲಿ. ಮುಖ್ಯಮಂತ್ರಿಗಳು ಬಂದರು. ಎಲ್ರಿಗೂ ಇದು ಆ ಬಣ ಈ ಬಣ ಇಲ್ಲ. MLAಗಳು, MLCಗಳು, MPಗಳು ಎಲ್ರಿಗೂ. ಒಂದು ಟ್ವೀಟು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಟ್ವೀಟ್ ಚೆನ್ನಾಗಿದೆ. KPCC ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ DCM DK ಶಿವಕುಮಾರ್ಗೆ ಅಭಿನಂದನೆ. DK ಶಿವಕುಮಾರ್ ಸೈದ್ಧಾಂತಿಕ ಬದ್ಧತೆ ಮತ್ತು ಕಠಿಣ ಶ್ರಮ ಯುವ ನಾಯಕರಿಗೆ ಮಾದರಿ. DK ಶಿವಕುಮಾರ್ ಅವರದ್ದು ಕಾಂಗ್ರೆಸ್ ಬಗ್ಗೆ ರಾಜಿ ಇಲ್ಲದ ಪಕ್ಷನಿಷ್ಠೆ. BJP ಸುಳ್ಳು ಕೇಸ್ ಹಾಕಿ ಕಿರುಕುಳ ಕೊಟ್ಟರೂ ಪಕ್ಷನಿಷ್ಠರಾಗಿ ಉಳಿದಿದ್ದಾರೆ. DKಶಿ ಅವರ ಪಕ್ಷನಿಷ್ಠೆ ಕಾಂಗ್ರೆಸ್ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರಿಗೆ ಸ್ಫೂರ್ತಿ. ಪಕ್ಷವನ್ನು ಅಧಿಕಾರಕ್ಕೆ ತರಲು DK ಶಿವಕುಮಾರ್ ಹಗಲಿರುಳು ದುಡಿದಿದ್ದಾರೆ. ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರ ಜೊತೆ ಹಗಲಿರುಳು ದುಡಿದಿದ್ದಾರೆ. ರಾಜ್ಯದ ಅಭಿವೃದ್ಧಿಗಾಗಿ ಶಿವಕುಮಾರ್ ನನ್ನ ಹೆಗಲಿಗೆ ಹೆಗಲಾಗಿ ನಿಂತಿದ್ದಾರೆ.
ನನಗಿಂತ ಕಿರಿಯರಾದ ಶಿವಕುಮಾರ್ಗೆ ಉಜ್ವಲ ರಾಜಕೀಯ ಭವಿಷ್ಯ ಇದೆ. 2028ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಎಂಬುದು ನಮ್ಮೆಲ್ಲರ ಬಯಕೆ ಅಂತ ಸಿದ್ದರಾಮಯ್ಯನವರ ಟ್ವೀಟ್ ಇದು. ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ ಪಾರ್ಟಿ. ಅವರು ಪಕ್ಷದ ವರಿಷ್ಠರಿಗೆ ಹೇಳಿದಾರಂತೆ, ನನಗಿನ್ನೂ KPCC ಅಧ್ಯಕ್ಷ ಸ್ಥಾನ ಸಾಕು ಅಂತ ಹೇಳಿದಾರಂತೆ, ನೀವು ಯಾರನ್ನಾರು ಆಯ್ಕೆ ಮಾಡಿಕೊಳ್ಳಿ ಅಂತ. ಹೌದಾ ಇಲ್ವಾ ಗೊತ್ತಾಗ್ತಾ ಹೋಗುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.